ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 549ನೇ ಕಂತಿಗೆ ನಿಮಗೆ ಸ್ವಾಗತ. ಕನ್ನಡದಲ್ಲೊಂದು ಗಾದೆ ಇದೆ, ಬರ್ತಾ ಬರ್ತಾ ರಾಯರ್ ಕುದುರೆ ಕತ್ತೆ ಆಯಿತು ಅಂತೇಳಿ. ಯಾಕೆ ಈ ಮಾತುಗಳನ್ನ ಹೇಳಬೇಕಾಗಿದೆ ಅಂತಂದರೆ, ಈ ದೇಶದ ಈ ರಾಜ್ಯದ ಜನ, ಕರ್ನಾಟಕ ರಾಜ್ಯದ ಜನ 2018-19ರಿಂದ 2023 ತನಕ ಏನು BJP ಆಳ್ವಿಕೆ ಇತ್ತು, ಪ್ರತಿನಿತ್ಯ ಒಂದು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ದೇಶದ ಬಡಜನರ ಮೇಲೆ, ರೈತರ ಮೇಲೆ, ಕಾರ್ಮಿಕರ ಮೇಲೆ ನಡೆಸ್ತಿರೋ ದಾಳಿ ಒಂದಾದರೆ, ಮತ್ತೊಂದು ಕಡೆ ಇಡೀ ರಾಜ್ಯದ ಅಲ್ಪಸಂಖ್ಯಾತರ ಬದುಕನ್ನೇ ಅಸಹನೀಯಗೊಳಿಸಿ ಪ್ರತಿನಿತ್ಯ ಒಂದು ರೀತಿಯ ಆತಂಕದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದರು. ಮತ್ತು ಅಪಾರವಾದಂಥ ಭ್ರಷ್ಟಾಚಾರ ಏನಿತ್ತು, ಇದೆಲ್ಲರ ವಿರುದ್ಧ ಸಿಡಿದೆದ್ದು BJPಯನ್ನು ಸೋಲಿಸಬೇಕು ಅಂತ ತೀರ್ಮಾನ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಬಹುಮತದಿಂದ ಅಧಿಕಾರಕ್ಕೆ ಬರೋಂಗೆ ಮಾಡಿದ್ರು. ಅವ್ರಿಗೆ 36% ಅಷ್ಟು ವೋಟ್ ಇದ್ದರೂ ಕೂಡ ಸೀಟುಗಳು ಬಂದಿದ್ದು 66. ಅತ್ಯಂತ ಸ್ಪಷ್ಟ ಬಹುಮತ ಕಾಂಗ್ರೆಸ್ಗೆ ಬಂತು. JDS ಹೆಚ್ಚು ಕಡಿಮೆ ಧೂಳಿಪಟ ಆಯಿತು. ಕಾಂಗ್ರೆಸ್ಸು ಈ ಅವಕಾಶವನ್ನು ಬಳಸಿಕೊಂಡು ಹಲವಾರು ಭರವಸೆಗಳನ್ನು ಕೂಡ ಕೊಡ್ತು. ಒಂದು, BJP ಸರ್ಕಾರದಲ್ಲಿ ಏನು ರೈತ ವಿರೋಧಿ ನೀತಿಗಳನ್ನು ಅನುಸರಿಸ್ಕೊಂಡು ಬಂದರು ಅದೆಲ್ಲವನ್ನೂ ಬದಲಾಯಿಸ್ತೀವಿ, ಅಲ್ಪಸಂಖ್ಯಾತರ ರಕ್ಷಣೆಗೆ ನಿಲ್ತೀವಿ, ಗ್ಯಾರಂಟಿಗಳನ್ನು ಕೊಡ್ತೀವಿ. ಇವೆಲ್ಲವೂ ಕೂಡ ಕೂಡಿ ಬಂತು. ಒಳ ಮೀಸಲಾತಿ, ಸಾಮಾಜಿಕ ನ್ಯಾಯ, ಅಂದರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕವಾಗಿ ಈ ದೇಶದ ಈ ರಾಜ್ಯದ ಅಲ್ಪಸಂಖ್ಯಾತರ, ದಲಿತರ, ದಮನಿತರ ಹಿತಾಸಕ್ತಿಗಳನ್ನು ರಕ್ಷಿಸ್ತೀವಿ ಅನ್ನೋ ಭರವಸೆಯನ್ನು ಕೊಟ್ಟರು. ಈ ನಾಡಿನ ಜನ ಆ ಭರವಸೆಯನ್ನು ನಂಬಿಕೊಂಡ್ರು, ಅಧಿಕಾರಕ್ಕೆ ತಂದರು. ಅಧಿಕಾರಕ್ಕೆ ಬಂದ ಹೊಸದರಲ್ಲಿ ಗ್ಯಾರಂಟಿಗಳೇನು ಪ್ರಾಮಿಸ್ ಮಾಡಿದ್ರು ಅಷ್ಟು ಗ್ಯಾರಂಟಿಗಳನ್ನು ಕೊಟ್ಟರು. ಆದರೆ ಆನಂತರದಲ್ಲಿ ಹಂತ ಹಂತವಾಗಿ ಆ ಗ್ಯಾರಂಟಿಗಳಿಗೆ ದುಡ್ಡನ್ನು ಜೋಡಿಸಿಕೊಳ್ಳುವ ಸಲುವಾಗಿ SC SP ಮತ್ತು TSPಯಿಂದ ಸುಮಾರೊಂದು ಪ್ರತಿ ವರ್ಷ 13ರಿಂದ 14 ಸಾವಿರ ಕೋಟಿ ತೆಗೆದುಕೊಳ್ತಿರೋದು. ಅದರ ಜೊತೆಗೆ ಬೇರೆ ಎಲ್ಲ ಸಮಾಜ ಕಲ್ಯಾಣ ಕಾರ್ಯಕ್ರಮಗಳಿಗೆ ಏನೇನು ಘೋಷಣೆ ಆಗಿತ್ತು ದುಡ್ಡು, ಅದರ 10% ಕೊಡದೇ ಇರೋದು. ಯಾವ್ಯಾವುದು ಅಭಿವೃದ್ಧಿ ಯೋಜನೆಗಳು ಘೋಷಣೆ ಆಗಿದೆ ಅದು ಬರೀ ಒಂದು ಶಂಕುಸ್ಥಾಪನೆ ಆದ ನಂತರ ಯಾವುದೇ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆ ಆಗದಿರೋದು. ಇದೆಲ್ಲವೂ ಆ ನಂತರದಲ್ಲಿ ಎದ್ದು ಕಾಣ್ತಿರುವಂಥ ಬೆಳವಣಿಗೆಗಳು. ಇನ್ಫ್ಯಾಕ್ಟ್ ಒಂದು ಸಿವಿಕ್ ಅನ್ನುವ ಸಂಸ್ಥೆ ಇದರ ಬಗ್ಗೆ ಕೂಲಂಕುಷವಾಗಿ ಅಧ್ಯಯನ ಮಾಡಿ ಕಳೆದ 2.5 ವರ್ಷದಲ್ಲಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ 134 ಭರವಸೆಗಳನ್ನು ಕೊಟ್ಟಿದ್ದರೆ ಅದರ 6.7% ಅಷ್ಟು ಭರವಸೆಯನ್ನು ಮಾತ್ರ ಈಡೇರಿಸೋದಕ್ಕೆ ಸಾಧ್ಯ ಆಗಿದೆ. ಯಾವ್ಯಾವ ಯೋಜನೆಗಳು ಅನುಷ್ಠಾನಕ್ಕೆ ಬಂದಿವೆ ಅನ್ನೋದ್ರ ಬಗ್ಗೆ 3 ಹಂತಗಳು ಹೇಳ್ತಾರೆ. ಅನುಷ್ಠಾನವೇ ಆಗದಿರೋದು, ಇನ್ನೂ ಕೂಡ ನಿಧಾನಗತಿನಲ್ಲಿರೋದು, ಮತ್ತು ಅನುಷ್ಠಾನವನ್ನು ಪೂರೈಸಿರೋದು. ಅನುಷ್ಠಾನ ಪೂರೈಸಿರೋದು ಬರೀ 6.7%, ಅನುಷ್ಠಾನದ ವಿವಿಧ ಹಂತದಲ್ಲಿರೋದು 90%, ಉಳಿದಂತೆ ಇನ್ನೊಂದಷ್ಟು ಶುರುನೇ ಆಗಿಲ್ಲ. ಇವೆಲ್ಲಕ್ಕೂ ಕೂಡ ಹಣಕಾಸಿನ ಕೊರತೆ ಬಹಳ ದೊಡ್ಡ ಮಟ್ಟದಲ್ಲಿರುವಂಥದ್ದು ಒಂದಾದರೆ, 56,000 ಕೋಟಿ ಈ ಗ್ಯಾರಂಟಿ ಕೊಟ್ಟಿದ್ದಕ್ಕೇ ಇವೆಲ್ಲ ಅನಾಹುತ ಸಂಭವಿಸಿದೆ. ಆದ್ದರಿಂದ ಗ್ಯಾರಂಟಿಯನ್ನೇ ನಿಲ್ಲಿಸಬೇಕು ಅನ್ನೋ ಪ್ರಚಾರ ಮತ್ತು ಒಂದು ರೀತಿ ಮೇಲ್ವರ್ಗದ ದೃಷ್ಟಿಕೋನ ಕಾಂಗ್ರೆಸ್ ಒಳಗಿಂದಲೂ ಬಂತು. BJP ಅದನ್ನು ಸಿಕ್ಕಾಪಟ್ಟೆ ಬಳಸ್ಕೊಳ್ತಾ ಬಂತು. ಆದರೆ ಪ್ರಣಾಳಿಕೆಯಲ್ಲೇ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಭರವಸೆ ಏನಪ್ಪ ಅಂದರೆ, ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ಧಕ್ಕೆ ಆಗೋದಿಲ್ಲ, ನಾವು ಯಾವ ರೀತಿ ದುಡ್ಡನ್ನು ಕ್ರೋಢೀಕರಿಸ್ತೀವಿ ಇದಕ್ಕೆ ಬೇಕಾಗಿರೋ ಹಣವನ್ನು ಅಂತಂದರೆ ಕರಪ್ಷನ್ನ ನಿಲ್ಲಿಸ್ತೀವಿ, ಅಭಿವೃದ್ಧಿಯನ್ನು ಜಾಸ್ತಿ ಮಾಡ್ತೀವಿ, ತೆರಿಗೆ ಸಂಗ್ರಹಣ ಮಾಡ್ತೀವಿ, ತೆರಿಗೆಯೇತರ ಮೂಲಗಳಿಂದ ಹಣವನ್ನು ಸಂಗ್ರಹಣೆ ಮಾಡ್ತೀವಿ, ಯಾವ ಕಾರಣಕ್ಕೂ ಇರುವ ಯೋಜನೆಗಳಲ್ಲಿ ಧಕ್ಕೆ ತರೋದಿಲ್ಲ, ಅಭಿವೃದ್ಧಿಗೂ ಕೂಡ ನಾವು ಸರಿ ಮಾಡ್ತೀವಿ ಅಂದರು. 2.5 ವರ್ಷಗಳಲ್ಲಿ ಆ ಥರ ಯಾವುದೇ ಪುರಾವೆಗಳಿಲ್ಲ. ಅದರ ಬದಲಿಗೆ ಅದನ್ನು ಮಾಡ್ತಿಲ್ಲ. ಎಲ್ಲಿ ಹಣ ಇದೆಯೋ ಅಲ್ಲಿ ವಸೂಲಿ ಮಾಡಬೇಕು. ಅಲ್ಲಿ ವಸೂಲಿ ಮಾಡಿದ್ರೆ ಬಂಡವಾಳಿಗರನ್ನ, ಮೇಲ್ವರ್ಗದವ್ರನ್ನ ಎದುರುಗಾಕ್ಕೊಳಕ್ಕಾಗತ್ತೆ. ಅವ್ರನ್ನ ಎದುರಾಕೊಳ್ಳೋದಕ್ಕೆ ಯಾವತ್ತೂ ರೆಡಿ ಇಲ್ಲ. ಮತ್ತು ಇಡೀ ಯೋಜನೆಗಳಿಗೆ ಜಿಮ್ ಇರ್ಬೋದು, ನಿಮ್ಮ ಟನಲ್ ಯೋಜನೆಗಳಿರ್ಬೋದು, ಇವೆಲ್ಲವೂ ಕೂಡ ಬೃಹತ್ ಬಂಡವಾಳವನ್ನು ಆಕರ್ಷಣೆ ಮಾಡಬೇಕು. BJP ಥರನೇ ಬೃಹತ್ ಬಂಡವಾಳ ಆಕರ್ಷಣೆ ಮಾಡಬೇಕು ಅಂತಂದರೆ ಅವ್ರಿಗೆ ಬೇಕಾಗಿರೋದನ್ನೆಲ್ಲ ಕೊಡಬೇಕು. ಹಂಗೆ ನೋಡೋದಾದರೆ 2022ರಲ್ಲಿ ಏನು ಬೊಮ್ಮಾಯಿ ಮೋಹನ್ ದಾಸ್ ಪೈ ಅಭಿವೃದ್ಧಿ ಯೋಜನೆ ಅಂತ ಕರ್ನಾಟಕಕ್ಕೆ ಒಂದು ಡಾಕ್ಯುಮೆಂಟ್ ರೆಡಿ ಮಾಡಿದ್ರು, ಕರ್ನಾಟಕವನ್ನು ಹೆಂಗೆ $1 ಟ್ರಿಲಿಯನ್ ಎಕಾನಮಿ ಮಾಡಬೇಕು ಅಂಥೇಳಿ. ಅದರಲ್ಲಿ ಎಲ್ಲವೂ ಇದ್ದದ್ದೇ ಚಿಪ್ ಉದ್ಯಮವಂತೆ ಬಂಡವಾಳ, ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಂಡವಾಳಶಾಹಿಗಳಿಗೆ ಸುಗಮವಾಗಿ ಇಲ್ಲಿ ಬಂಡವಾಳ ಹಾಕುವುದಕ್ಕೆ ರಿಯಾಯಿತಿಗಳನ್ನು, ಸಬ್ಸಿಡಿಗಳನ್ನು, ಭೂಮಿಯನ್ನು ಕೊಡುವಂತಹ ಯೋಜನೆಗಳೇ ಆಗಿತ್ತು. ಅದನ್ನೇ ಸಿದ್ದರಾಮಯ್ಯನವರ ಬಜೆಟಲ್ಲೂ ಕೂಡ ಮುಂದುವರಿಸಲಾಗಿದೆ. ಗ್ಯಾರಂಟಿಯನ್ನು ಬಿಟ್ಟರೆ ಸಿದ್ದರಾಮಯ್ಯನವರ ಬಜೆಟಲ್ಲಿ ಇರುವುದೆಲ್ಲವೂ ಕೂಡ ಬೊಮ್ಮಾಯಿ ಮತ್ತು ಮೋಹನ್ ದಾಸ್ ಪೈ ಜಂಟಿ ಘೋಷಣೆ ಏನಿತ್ತು ಅದರ ನೆರಳೇ ಆಗಿದೆ. ಯಾವಾಗ ನಿಮ್ಮ ಅಭಿವೃದ್ಧಿ ಮಾದರಿ ಅದೇ ಆಗುತ್ತೋ, ಆ ಅಭಿವೃದ್ಧಿ ಮಾದರಿಗೆ ತಕ್ಕಂತೆ ಇಲ್ಲಿ ಭೂಮಿಯನ್ನು ವಶಪಡಿಸಿಕೊಳ್ಳುವುದು, ರೈತರ ಜಮೀನನ್ನು ಕಸಿದುಕೊಳ್ಳುವುದು, ಸಮಾಜ ನ್ಯಾಯಕ್ಕೆ ಬೇಕಾಗಿರುವ ದುಡ್ಡನ್ನು ಕೊಡೋದಿರುವುದು, SC SP TSPಯಿಂದ ಹಣವನ್ನು ಕಿತ್ತು ಇದಕ್ಕೆ ಹಾಕುವುದು, ಇವೆಲ್ಲ ಮಾಡಲೇಬೇಕಾಗತ್ತೆ. ಇನ್ಫ್ಯಾಕ್ಟ್ ಜಿಮ್ ಅಂತ ಆದಮೇಲೆ, ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಅಂತ ಆದಮೇಲೆ
ದೊಡ್ಡ ಮಟ್ಟದಲ್ಲಿ ಘೋಷಣೆ ಮಾಡಿದ್ದೇನಪ್ಪ ಅಂದರೆ ಯಾವುದನ್ನು BJP ಮತ್ತು ಮೋದಿ ಸರ್ಕಾರ ಅಭಿವೃದ್ಧಿಯ ಮಾದರಿ ಅಂತಾರೋ ಅದೇ ಅಭಿವೃದ್ಧಿ ಮಾದರಿಯ ಭಾಗವಾಗಿ ಇಡೀ ನಮ್ಮ ಬೆಂಗಳೂರು ದಕ್ಷಿಣ ವಿಭಾಗ, ಅದರಲ್ಲೂ ಕೂಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ದೇವನಹಳ್ಳಿ ವಿಭಾಗದ ಎಲ್ಲವನ್ನೂ ಕೂಡ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನ ವಿಸ್ತರಣೆಯನ್ನು ಮಾಡಿ ಇಲ್ಲಿ ಬೃಹತ್ ಮಟ್ಟದಲ್ಲಿ 65% ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ ಉತ್ಪಾದನೆ ಇಲ್ಲಿ ನಡೆಯುತ್ತೆ, ಲಕ್ಷಾಂತರ ಉದ್ಯೋಗ ಸೃಷ್ಟಿಯಾಗುತ್ತೆ. ಇಡೀ ವಲಯವನ್ನು ನಾವು ಆ ರೀತಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನ ಒಂದು ವಲಯವನ್ನಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಇದನ್ನು BJP ಕೂಡ ಘೋಷಣೆ ಮಾಡಿತ್ತು. BJP ಹಾಗೆ ಘೋಷಣೆ ಮಾಡಿದಾಗಲೇ ದೇವನಹಳ್ಳಿನಲ್ಲಿ ವಿಶೇಷವಾಗಿ 1778 ಎಕರೆ ಜಮೀನನ್ನು ಏನು ವಶಪಡಿಸ್ಕೊಳ್ಳೋದ್ರ ವಿರುದ್ಧ ಹೋರಾಟ ನಡೀತು. ಆ ಹೋರಾಟಕ್ಕೆ ಭೂಮಿಕೆಯನ್ನು ಕೊಟ್ಟಿದ್ದೆ 2021ರಲ್ಲಿ KADB ಮೂಲಕ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನ 2ನೇ ಹಂತದ ವಿಸ್ತರಣೆಗೆ ಆ ಜಮೀನನ್ನು ದೇವನಹಳ್ಳಿ ಹತ್ರ ಆಕ್ರಮಣ ಮಾಡ್ಕೊಳ್ಳೋಕೆ ಹೋದಾಗ 2022ರಿಂದ ಅಲ್ಲಿ ಹೋರಾಟ ಶುರುವಾಯಿತು. ಆಗಿನ ವಿರೋಧ ಪಕ್ಷದ ನಾಯಕರಾಗಿದ್ದಂಥ ಸಿದ್ದರಾಮಯ್ಯನವರು ಅಲ್ಲಿಗೆ ಹೋಗಿ ತಾವು ಅಧಿಕಾರಕ್ಕೆ ಬಂದರೆ ಈ ಯೋಜನೆಯನ್ನು ರದ್ದು ಮಾಡ್ತೀವಿ ಅಂತಲೂ ಘೋಷಣೆ ಮಾಡಿದರು. 2023ರಲ್ಲಿ ಅಧಿಕಾರಕ್ಕೆ ಬಂದರೂ ಕೂಡ ಆ ಯೋಜನೆ ಮುಂದುವರಿತಾನೆ ಬಂತು. 2023ರ ಏಪ್ರಿಲ್ನಲ್ಲಿ 2025ರ ಏಪ್ರಿಲ್ನಲ್ಲಿ KADB ಆ ಜಮೀನನ್ನು ವಶಪಡಿಸಿಕೊಳ್ಳುವುದಕ್ಕೆ ಅಂತಿಮ ಅಧಿಸೂಚನೆಯನ್ನು ಹೊರಡಿಸ್ಬಿಡ್ತು. ಆಗ ಇನ್ಫ್ಯಾಕ್ಟ್ 2022ರಿಂದಲೂ ಕೂಡ ದೇವನಹಳ್ಳಿಯ ಆ ಸುತ್ತಮುತ್ತಲ 13 ಹಳ್ಳಿಯ ಜನರೆಲ್ಲರೂ ಕೂಡ ರೈತಾಪಿಗಳು ನಿರಂತರವಾಗಿ ಹಂಗೆ ನೋಡೋದಾದರೆ 2020ರಲ್ಲಿ ಮೋದಿಯವರ 3 ಕೃಷಿ ನೀತಿಗಳ ವಿರುದ್ಧ ಏನು ಬೃಹತ್ ಹೋರಾಟ ನಡೀತು, ಸುಮಾರು ಒಂದು 400 ದಿನಗಳ ತನಕ ದೆಹಲಿಯ ಆಸುಪಾಸಿನಲ್ಲಿ, ಅದನ್ನು ಅತಿ ದೊಡ್ಡ ಹೋರಾಟ ಅಂತ ನಾವು ದೇಶ ಮಟ್ಟದಲ್ಲಿ ಗಮನಿಸ್ತೀವಿ. ಅದಕ್ಕಿಂತ 3 ಪಟ್ಟು ಹೆಚ್ಚಿನ ಅವಧಿ 1200 ದಿನಗಳ ಕಾಲ ನಿರಂತರವಾಗಿ ಹೋರಾಟವನ್ನು 13 ಹಳ್ಳಿಯ ಜನ ದೇವನಹಳ್ಳಿಯಲ್ಲಿ ಮಾಡ್ಕೊಳ್ತಾ ಬಂದಿದ್ದರು. ಅದು ಬೆಂಗಳೂರಿಗೂ ವಿಸ್ತರಿಸ್ತು. ಅಂತಿಮ ಅಧಿಸೂಚನೆ ಆದಮೇಲೆ ಆ ಹೋರಾಟ ಇನ್ನೂ ತಾರಕಕ್ಕೇರಿತು. ಸಂಯುಕ್ತ ಹೋರಾಟ ಕರ್ನಾಟಕ, ಎಡಪಂಥೀಯ ಪಕ್ಷಗಳು ರಾಷ್ಟ್ರ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಈ ಹೋರಾಟ ದೊಡ್ಡ ಮಟ್ಟದ ಸದ್ದನ್ನು ಮಾಡಲಿಕ್ಕೆ ಶುರುವಾಯಿತು. ಸಿದ್ದರಾಮಯ್ಯನವರ ಸರ್ಕಾರ ತಾನು ರೈತ ಪರವಾಗಿ ರೈತರ ಹಿತಾಸಕ್ತಿಯನ್ನು ಉಳಿಸಿಕೊಳ್ಳುವುದಕ್ಕೆ ತಾನು ಅಧಿಕಾರಕ್ಕೆ ಬಂದಿದ್ದೀನಿ ಅಂತ ಹೇಳಿದ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಸರ್ಕಾರ ಇದಕ್ಕೆ ಸೂಕ್ತ ಪರಿಹಾರವನ್ನು ಮಾಡ್ತಾರೆ ಎನ್ನುವ ನಿರೀಕ್ಷೆ ದೇವನಹಳ್ಳಿಯ ಜನಗಳಿಗಿತ್ತು, ರೈತಾಪಿಗಳಿಗಿತ್ತು. ಕರ್ನಾಟಕದ ಸುಮಾರಷ್ಟು ಪ್ರಗತಿಪರರಿಗೂ ಕೂಡ ಸಿದ್ದರಾಮಯ್ಯನ ಸರ್ಕಾರದಲ್ಲಿ ಇದು ಸುಲಭವಾಗಿ ಪರಿಹಾರ ಆಗಬಹುದಾದಂಥ ವಿದ್ಯಮಾನ ಅನ್ನುವ ಭಾವನೆ ಇತ್ತು. ಅದರ ಭಾಗವಾಗಿ ಜೂನ್ನಲ್ಲಿ ತುಂಬ ದೊಡ್ಡ ಹೋರಾಟ ನಡೀತದು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಗಮನವನ್ನು ಸೆಳೀತು. ಎಲ್ಲರನ್ನು ಬಂಧಿಸ್ತು. ಸಿದ್ದರಾಮಯ್ಯನವರ ಸರ್ಕಾರ ಹೋರಾಟ ಮಾಡ್ತಿರ್ಬೇಕಾದ್ರೆ ಅದು ಅಂತಾರಾಷ್ಟ್ರೀಯ ಸುದ್ದಿ ಆದಮೇಲೆ 15 ದಿವಸ ಟೈಮ್ ಕೊಡಿ, ಇದ್ರ ಬಗ್ಗೆ ಅಧ್ಯಯನ ಮಾಡ್ತೀವಿ, ಒಂದು ತೀರ್ಮಾನ ತಗೊಳ್ತೀವಿ ಅಂತಂದರು. ಆ 15 ದಿನಗಳ ಕಾಲವೂ ಕೂಡ ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ದೇಶ ವಿದೇಶಗಳಿಂದ ಮತ್ತು ಈ ನಾಡಿನ ನಟರು, ಸಿನಿಮಾ ನಟರು, ಪ್ರಕಾಶ್ ರೈ ಅಂಥವರು, ಎಲ್ಲ ಬಗೆಯ ಹೋರಾಟಗಾರರು, ಎಲ್ಲ ಬಗೆಯ ಸಂಘಟನೆಗಳು ಬಂದು ಈ ಹೋರಾಟವನ್ನು ಸಂಪೂರ್ಣವಾಗಿ ನಿಮ್ಮ ಜೊತೆ ನಾವಿದ್ದೀವಿ ಅನ್ನೋ ಅಭೂತಪೂರ್ವವಾದಂಥ ಒಂದು ಮೈತ್ರಿ ಅಲ್ಲಿ ಏರ್ಪಡ್ತು. ಈ ಎಲ್ಲ ಒತ್ತಡಗಳು ಸರ್ಕಾರದ ಮೇಲಾಯಿತು. ಅದೇ ಕಾಲದಲ್ಲಿ ಕರ್ನಾಟಕ ಸರ್ಕಾರದ ಕೈಗಾರಿಕಾ ಮಂತ್ರಿಗಳು ಹೇಗಾದರೂ ಮಾಡಿ ಈ ಯೋಜನೆಯನ್ನು ತರಲೇಬೇಕು ಅಂತೇಳಿ ತಮ್ಮದೇ ದಲ್ಲಾಳಿಗಳ ಮೂಲಕ ನೀವು ಈ ಜಮೀನನ್ನು ಈಗ KADBಗೆ ವಶಪಡಿಸ್ಕೊಳ್ಳೋದಕ್ಕೆ ಕೊಡಲಿಲ್ಲ ಅಂತಂದರೆ ಇದನ್ನು ಯಾರಿಗೂ ಮಾಡದಂತೆ ಶಾಶ್ವತ ಕೃಷಿ ವಲಯ ಮಾಡಿಬಿಡ್ತಾರೆ, ಕೊಟ್ಟರೆ ಉಂಟು, ಇಲ್ಲ ಅಂದರೆ ಅನಾಹುತ ಆಗೋಗುತ್ತೆ ಅಂತ ಒಡೆದಾಡುವ ಪ್ರಯತ್ನವನ್ನು ಕೂಡ ಮಾಡೋದುಂಟು. ಅವರು ಪ್ರತ್ಯೇಕವಾಗಿ ಸಭೆಯನ್ನು ಮಾಡಿದ್ರು. ಭಾಳ ಸುಲಭವಾಗಿ ಅವರಿಗೆ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳ ಜೊತೆ ಹೋಗ್ಬಿಟ್ಟು ಮನವಿ ಮಾಡೋದಕ್ಕೆ ಅವಕಾಶವೂ ಸಿಕ್ತು. ಮತ್ತೊಂದು ಕಡೆ ಈ ಹೋರಾಟ ನಿರಂತರವಾಗಿ ಮುಂದುವರಿತಾ ಬಂತು. ಕೊನೆಗೂ ಜೂನ್ ತಿಂಗಳಲ್ಲಿ ಸಿದ್ದರಾಮಯ್ಯನವರು ಇಲ್ಲ, ನಾವು ಈ ಹೋರಾಟವನ್ನು ವಿಶೇಷ ಸಂದರ್ಭ ಅಂತ ಪರಿಗಣಿಸಿ ಏನು 1777 ಎಕರೆಗೆ ದೇವನಹಳ್ಳಿನಲ್ಲಿ ಸೂಚನೆಯನ್ನು ಕೊಡಲಾಗಿದೆ, ನೋಟಿಫಿಕೇಶನ್ ಆಗಿದೆ KADBಯಿಂದ, ಅದನ್ನು ನಾವು ರದ್ದು ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಇದ್ರ ಬಗ್ಗೆ ನಾವೆಲ್ಲವೂ ಈಗಾಗಲೇ ಜೂನ್ನಲ್ಲಿ ಒಂದು ಎಪಿಸೋಡನ್ನು ಮಾಡಿದ್ದೀವಿ. ಆದರೆ ಆ ನಂತರ ನಡೆದಂಥ ಬೆಳವಣಿಗೆಗಳು ಕಾಂಗ್ರೆಸ್ನ ಅಕ್ಕಿ ಮೇಲೆ ಆಸೆ, ನೆಂಟರ ಮೇಲೆ ಪ್ರೀತಿ ಎನ್ನುವಂತಹ ದ್ವಂದ್ವ ನಿಲುವು, ಅದರ ಮೂಲ ವರ್ಗ ಹಿತಾಸಕ್ತಿ, ಹೇಗೆ ಚಳುವಳಿಗಾರರಿಗೂ ಕೂಡ ಮೋಸ ಮಾಡಿ ವಂಚನೆ ಮಾಡಿ ಸಿದ್ದರಾಮಯ್ಯ ಒಳ್ಳೆಯವರು ಅನ್ನುವಂಥ ಒಂದು ಪೂರ್ವಾಗ್ರಹ ಇರುವಂಥವ್ರಿಗೆ ಕಣ್ಣಿಗೆ ಮಣ್ಣೆರಚಿ ತಮ್ಮ ವರ್ಗ ಹಿತಾಸಕ್ತಿಯನ್ನು ಮುಂದುವರಿಸ್ಕೊಂಡು ಹೋಗ್ತಾರೆ, ಜನರಿಗೆ ಮೋಸ ಮಾಡ್ತಾರೆ, ರೈತರಿಗೆ ಮೋಸ ಮಾಡ್ತಾರೆ ಎನ್ನುವುದಕ್ಕೆ ಒಂದು ಉದಾಹರಣೆಯಾಗಿ ನಿಲ್ತು. 2025ರ ಜೂನ್ನಲ್ಲಿ ಡಿನೋಟಿಫಿಕೇಶನ್ ಮಾಡ್ತೀವಿ ಅಂತ ಘೋಷಣೆ ಮಾಡಿದ್ರು. ಘೋಷಣೆ ಮಾಡಬೇಕಾದ್ರೇ ಬಹಳ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರು ಇಡೀ ವಲಯವನ್ನು ನಾವು ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ನ ವಿಸ್ತರಣೆ ಮಾಡಬೇಕು ಮತ್ತು ಕೈಗಾರಿಕಾ ಅಭಿವೃದ್ಧಿಗೋಸ್ಕರನೇ ಈ ವಲಯವನ್ನು ಸೀಮಿತ ಮಾಡಿದ್ದೀವಿ,
ಕೈಗಾರಿಕಾ ಅಭಿವೃದ್ಧಿ ಆಗದಿರ ಈ ದೇಶದ ಈ ನಾಡಿನ ಅಭಿವೃದ್ಧಿ ಆಗುವುದಿಲ್ಲ. ಆದರೂ ಈ ಹೋರಾಟವನ್ನು ಮಾತ್ರ ವಿಶೇಷ ಪ್ರಕರಣ ಅಂತ ಭಾವಿಸಿ ಈ ಹೋರಾಟಕ್ಕೆ ಮಾತ್ರ ಸೀಮಿತವಾಗಿ 1777 ಎಕರೆನ ಡಿನೋಟಿಫೈ ಮಾಡ್ತೀವಿ. ಇಲ್ಲೂ ಕೂಡ ಯಾರಾದರೂ ರೈತರು ಸ್ವಇಚ್ಛೆಯಿಂದ ತಮ್ಮ ಜಮೀನನ್ನು ಕೊಡುವುದಕ್ಕೆ ಮುಂದೆ ಬಂದರೆ ಅವರ ಜಮೀನನ್ನು ಮಾರುಕಟ್ಟೆ ದರ ಕೊಟ್ಟು ಕೊಂಡುಕೊಳ್ತೀವಿ ಅಂತ ಅಲ್ಲೂ ಕೂಡ ಒಂದು ಕೊಕ್ಕೆ ಇಟ್ಟಿದ್ರು. ಅಂದರೆ ಈ ಹೋರಾಟದಲ್ಲಿ ಮೂಲಭೂತವಾಗಿ ಇದ್ದದ್ದೇನು? ದೇಶ ವಿದೇಶದ ನಾಡಿನ ಎಲ್ಲ ಪ್ರಗತಿಪರರು ಮತ್ತು ಕಾಂಗ್ರೆಸ್ ಕುರುಡಿನಲ್ಲಿ ಇರುವವರು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ಈ ಹೋರಾಟದ ತಾತ್ವಿಕ ತಳಹದಿ ಇದ್ದದ್ದು ನನ್ನ ಭೂಮಿ ನನ್ನ ನಿರ್ಧಾರ. ಈ ಭೂಮಿನ ನಾನು ಮಾರ್ಕೊಳ್ಳಲ್ವ, KDBಗೆ ಮಾರ್ತೀನ, ಇದನ್ನು ಶಾಶ್ವತವಾಗಿ ಕೃಷಿಯಾಗಿ ಉಳಿಸ್ಕೋತೀನ, ಬೇರೆ ಏನು ಮಾಡ್ತೀನಿ ಅನ್ನೋದು ನಾನು ತೀರ್ಮಾನ ಮಾಡಬೇಕು. ನನಗೇನು ಅಭಿವೃದ್ಧಿ ಅನ್ನೋದನ್ನು ಸರ್ಕಾರ ತೀರ್ಮಾನ ಮಾಡೋದಲ್ಲ. ಸರ್ಕಾರಕ್ಕೆ ಆ ಉದ್ದೇಶವಿದ್ದರೂ ಕೂಡ ನನ್ನ ಸಮ್ಮತಿ, ನನ್ನ ಜೊತೆ ಸಮಾಲೋಚನೆ ಮತ್ತು ನನ್ನ ಸಮ್ಮತಿಯೊಂದಿಗೆ ಮಾಡಬೇಕು. ಇದು ಪ್ರಜಾತಂತ್ರದ ಮೂಲ ತಳಹದಿ. ಆದರೆ 91ರ ನಂತರ ಅದರಲ್ಲೂ ಕರ್ನಾಟಕ ಸರ್ಕಾರ KDBಯನ್ನು ಬಳಸ್ಕೊಂಡು ಏನನ್ನ ರಾಷ್ಟ್ರಮಟ್ಟದಲ್ಲಿ ರಾಷ್ಟ್ರೀಯ ಹಿತಾಸಕ್ತಿ ಅಂತ ಅಂದ್ಬಿಟ್ಟು ರೈತರ ಒಪ್ಪಿಗೆಯೇ ಇಲ್ಲದೆ ಜಮೀನನ್ನು ವಶಪಡಿಸ್ಕೊಳ್ತಾರೋ, ಅದೇ ರೀತಿ KDBಯನ್ನು ಕೂಡ ಬಳಸಿಕೊಂಡು ರೈತರ ಒಪ್ಪಿಗೆಯನ್ನು ಕೇಳದೆ ಬಲವಂತವಾಗಿ ವಶಪಡಿಸ್ಕೊಳ್ಳೋದು ಶುರುವಾಗಿದೆ. ಇನ್ಫ್ಯಾಕ್ಟ್ ವಿಪರ್ಯಾಸ ಏನಪ್ಪ ಅಂದರೆ 2013ರಲ್ಲಿ ಇದೇ ಕಾಂಗ್ರೆಸ್ನ ನೇತೃತ್ವದಲ್ಲಿದ್ದಂಥ UPA ಪಕ್ಷ ಅಧಿಕಾರದಲ್ಲಿದ್ದಾಗ ಒಂದು ಕಾನೂನು ತಂತು ಕೇಂದ್ರದಲ್ಲಿ. ಆ ಕಾನೂನಿನ ಪ್ರಕಾರ ಯಾವುದೇ ಅಭಿವೃದ್ಧಿ ಯೋಜನೆಗಳಿಗೆ ರೈತರ ಜಮೀನನ್ನು ವಶಪಡಿಸಿಕೊಳ್ಬೇಕಾದ್ರೆ 80% ಜನರ ಸಮ್ಮತಿ ಬೇಕೇ ಬೇಕು. 80% ಜನರ ಸಮ್ಮತಿ ಪಡೆದಾದ ಮೇಲೆ ಮಾರುಕಟ್ಟೆ ದರ ಕೊಟ್ಟು ಅದನ್ನು ಕೊಂಡುಕೊಳ್ಬೇಕು. ಅಂದರೆ ಇದು ಪ್ರಜಾತಂತ್ರ. ದೇಶ ಅಂದರೆ ಕಾರ್ಪೊರೇಟ್ ಕಂಪನಿಗಳಲ್ಲ. ಅಭಿವೃದ್ಧಿ ಅಂತಂದರೆ ಕಾರ್ಪೊರೇಟ್ ಅಭಿವೃದ್ಧಿ ಅಲ್ಲ. ನನ್ನ ಅಭಿವೃದ್ಧಿ ಏನು ಅನ್ನೋದನ್ನು ನಾನು ತೀರ್ಮಾನ ಮಾಡಬೇಕು. ಯಾಕಂದರೆ ಈ ದೇಶದ ಸಾರ್ವಭೌಮ ನಾನು, ಈ ಭೂಮಿಯ ಒಡೆಯ ನಾನು. ಈ ಭೂಮಿನಲ್ಲಿ ಯಾವುದು ನನಗೆ ಒಳ್ಳೆಯದು ಅನ್ನೋ ವಿವೇಕ ನನಗಿದೆ. ನನ್ನ ಪರವಾಗಿ ಸರ್ಕಾರ ತೀರ್ಮಾನ ಮಾಡೋಂಗಿಲ್ಲ. ಸರ್ಕಾರ ಆ ರೀತಿ ರಾಷ್ಟ್ರೀಯ ಹಿತಾಸಕ್ತಿ ಮತ್ತೊಂದು ಹೇಳುತ್ತೆ ಅಂತಂದರೆ ನನ್ನ ಸಮ್ಮತಿ, ನನ್ನ ಜೊತೆ ಸಮಾಲೋಚನೆ, ನನ್ನ ಸಮ್ಮತಿ ಬೇಕು. ಈ ಪ್ರಜಾತಂತ್ರದ ಆಶಯ ಇದೇ ಕಾಂಗ್ರೆಸ್ ತಂದಂಥ ಕಾನೂನಲ್ಲಿತ್ತು 2013ರಲ್ಲಿ. ಆದರೆ 2018ರಲ್ಲಿ ದೇಶಪಾಂಡೆ ಅವರು ಕೈಗಾರಿಕಾ ಮಂತ್ರಿಯಾಗಿದ್ದಾಗ ಇದೇ ಕಾಂಗ್ರೆಸ್ ಸರ್ಕಾರ ಅದನ್ನು ರ್ಯಾಟಿಫೈ ಮಾಡೋದನ್ನು ನಿಲ್ಲಿಸ್ತು. ಮತ್ತು KDB ಸರ್ವಾಧಿಕಾರಿ ಮನೋಭಾವದಿಂದ ಯಾವುದು ಕೈಗಾರಿಕಾ ಅಭಿವೃದ್ಧಿ ಅಂತ ತಾನು ಭಾವಿಸುತ್ತೋ ಅದಕ್ಕೆ ರೈತರ ಒಪ್ಪಿಗೆ ಇಲ್ಲದೆ ನೋಟಿಫಿಕೇಷನ್ನ ಕೊಡುವಂಥದ್ದು. ರೈತರಿಗೆ ಕೊಟ್ಟಂಥ ಅವಕಾಶ ಏನಪ್ಪ ಅಂತಂದರೆ, ರೇಟನ್ನು ದರವನ್ನು ಬೇಕಾದರೆ ನೀನು ನೆಗೋಷಿಯೇಟ್ ಮಾಡು, ಕೊಡ್ತೀನಿ ಕೊಡಲ್ವಾ ಅನ್ನೋದು ನಿನ್ನ ಹಕ್ಕಲ್ಲ. ಏಕ್ದಮ್ ಕಲೋನಿಯಲ್ ವಸಾಹತುಶಾಹಿ ಥರದ ಧೋರಣೆಯೇ KDB ಧೋರಣೆ. ಸಿದ್ದರಾಮಯ್ಯನವ್ರ ಸರ್ಕಾರವೂ ಕೂಡ KDBಯನ್ನು ಅದೇ ಮೂಲಕ ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತು. ಇಲ್ಲಿ ಮತ್ತೆ ಏನು ಹೇಳ್ತಿದ್ದಾರೆ, ಇಡೀ ಆ ಭೂಭಾಗದಲ್ಲಿ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ ಅಭಿವೃದ್ಧಿಯೇ ನಾಡಿನ ಅಭಿವೃದ್ಧಿ. ಈ ಒಂದು ಯೋಜನೆಯನ್ನು ಮಾತ್ರ ಹೊರತುಪಡಿಸಿ ಮಿಕ್ಕಂತೆ ನಾವು ವಶಪಡಿಸ್ಕೊತೀವಿ. ಹಾಗಾದರೆ ಯಾವ BJP ಸರ್ಕಾರ ಈ ದೇಶದ ಅಭಿವೃದ್ಧಿ ಯಾವುದು, ರೈತರ ಕೃಷಿ ಅಭಿವೃದ್ಧಿ ಯಾವುದು ಅಂತ ತೀರ್ಮಾನ ಮಾಡುವ ವಿವೇಕ ರೈತರಿಗಿಲ್ಲ. ಅವ್ರ ಪರವಾಗಿ ಕಾರ್ಪೊರೇಟ್ ದಣಿಗಳು ಅವ್ರು ಹೇಳಿದಂತೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಅಂದ್ಬಿಟ್ಟು ಏನು ದೇಶಾದ್ಯಂತ ಅದಾನಿ ಅಂಬಾನಿಗಳಿಗೆ ದೇಶವನ್ನು ಮಾರ್ಕೋತಿದ್ದಾರೆ. ಅದೇ ತಾತ್ವಿಕ ತಳಹದಿನಲ್ಲಿ ಇಲ್ಲೂ ಕೂಡ ಉದಾಹರಣೆಗೆ ಬಿಡದಿನಲ್ಲಿರ್ಬೋದು, ಆನೇಕಲ್ಲಲ್ಲಿರ್ಬೋದು, ಇದು ಅಭಿವೃದ್ಧಿ, ನಾವು ದರ ಕೊಡ್ತೀವಿ, ಬೇಕಾದ್ರೆ ಒಂದು ಸ್ವಲ್ಪ ರೇಟ್ ಜಾಸ್ತಿ ಕೊಡ್ತೀವಿ, ನಾವು ಹೇಳ್ದಂಗೆ ನೀವು ಮಾರಲೇಬೇಕು ಅನ್ನುವಂತಹ ಒಂದು ಹೇರಿಕೆಯ ಸರ್ವಾಧಿಕಾರಿ ಧೋರಣೆಯನ್ನು ಮಾಡ್ತಿದ್ದಾರೆ. ಯಾವುದೇ ಸರ್ಕಾರ ಅದು ಎಷ್ಟೇ ಒಳ್ಳೆಯ ಯೋಜನೆ ಆದರೂ ಕೂಡ ಸಮಾಲೋಚನೆ ಮತ್ತು ಸಮ್ಮತಿಯನ್ನು ಪಡೆಯದೆ ಏಕಪಕ್ಷೀಯವಾಗಿ ಈ ರೀತಿ ಹೇರುವುದನ್ನು ಯಾವುದೇ ಬಗೆಯ ಕುರುಡಿಲ್ಲದೆ ನಾವು ವಿರೋಧಿಸಬೇಕು. ಮೋದಿ ಮಾಡಿದರೆ ಮಾತ್ರ ಅಲ್ಲ, ಕಾಂಗ್ರೆಸ್ ಮಾಡಿದರೂ ಕೂಡ ನಮ್ಮವರೇ ಹದ ಹಾಕಿ ತಿವಿದರದು ಹೂವಲ್ಲ, ಅದು ನೋವೇ. ಆದರೆ ಕಾಂಗ್ರೆಸ್ ಕುರುಡಲ್ಲಿದ್ದಾಗ ಇದೇನೋ ಒಳಿತಾಗಿರ್ಬೋದೇನೋ ಅಂತಂದ್ಬಿಟ್ಟು ನಮಗೆ ಭ್ರಮೆ ಬರೋದಕ್ಕೆ ಶುರುವಾಗುತ್ತೆ. ವಿಷಯ ಏನಪ್ಪ ಅಂತಂದರೆ, ಜೂನ್ನಲ್ಲಿ ಇದನ್ನು ಘೋಷಣೆ ಮಾಡಬೇಕಾದ್ರೇ ಸಿದ್ದರಾಮಯ್ಯನವರ ಸರ್ಕಾರ ಇದು ನಾವು ಅರೆಮನಸ್ಸಿನಿಂದ ಒಪ್ತಿದ್ವಿ, ಇದು ಅಭಿವೃದ್ಧಿ, ನಿಮ್ಮ ಅಭಿವೃದ್ಧಿ ಇದರಿಂದ ಆಗುತ್ತೆ ಅಂತ ನಮಗೆ ಗೊತ್ತಿಲ್ಲ, ಏನೋ ಹೋರಾಟಕ್ಕೆ ಬಲವಂತ ಮಾಡಿದ್ರಿ, ಬಿಟ್ಕೊಟ್ಟಿದ್ದೀವಿ, ಮತ್ತು ಅದರಲ್ಲೂ ಕೂಡ ಯಾರಾದರೂ ಸ್ವಇಚ್ಛೆಯಿಂದ ಬಂದರೆ ಅವ್ರಿಗೆ ನಾವು ಕೊಟ್ಬಿಡ್ತೀವಿ ಅಂಥೇಳಿ ಅಲ್ಲೂ ಒಡಕು ತರುವ ಪ್ರಯತ್ನ ಮಾಡಿ ಅರೆಮನಸ್ಸಿನಿಂದ ಕಾಂಗ್ರೆಸ್ ಸರ್ಕಾರ ಡಿನೋಟಿಫಿಕೇಶನ್ ಮಾಡ್ತೀವಿ ಅನ್ನೋ ಭರವಸೆಯನ್ನು ಮಾತ್ರ ಕೊಡ್ತು. ಅದಾದ ಒಂದು ತಿಂಗಳಿಗೆ ದೆಹಲಿನಲ್ಲಿ
ವಿದೇಶಿ ಹೂಡಿಕೆದಾರರ ಜೊತೆ ಒಂದು ಸಭೆ ಆಗುತ್ತೆ. ಆ ಸಭೆಯಾದ ನಂತರ ಪತ್ರಿಕಾಗೋಷ್ಠಿನಲ್ಲಿ ಪತ್ರಕರ್ತರ ಜೊತೆ, ವಿಶೇಷವಾಗಿ ಡೆಕ್ಕನ್ ಹೆರಾಲ್ಡ್ ಮತ್ತು ದ ಹಿಂದೂ ಅನ್ನೋ ಪತ್ರಕರ್ತರ ಜೊತೆ ಮಾತಾಡ್ತಾ MB ಪಾಟೀಲ್ ಅವರು ಮತ್ತೆ ಪುನರುಚ್ಚರಿಸ್ತಾರೆ, ದೊಡ್ಡ ಬಗೆಯ ಬಂಡವಾಳ ಹೂಡಿಕೆ ಏರೋಸ್ಪೇಸ್ ಮತ್ತು ಡಿಫೆನ್ಸ್ ಸೆಕ್ಟರ್ಗಳಲ್ಲಿ ಕರ್ನಾಟಕಕ್ಕೆ ಬರ್ತಿದೆ. ಅದು ದೇವನಹಳ್ಳಿ ವಲಯದಲ್ಲಿ ಬರ್ತಾ ಇದೆ. ಅದರಲ್ಲಿ ಈ 1778 ಎಕರೆನೂ ಕೂಡ ಒಳಗೊಂಡಿದೆ. ಸ್ವಇಚ್ಛೆಯಿಂದ ರೈತರು ಬಂದರೆ ಅದನ್ನು ವಶಪಡಿಸ್ಕೊಳ್ಬೋದು ಅಂತ ಕಾನೂನು ಇದೆ. ಹೀಗಾಗಿ ಇದು ಪೂರ್ತಿ ಏನು ನಾವು ಕೈ ಬಿಟ್ಟಿಲ್ಲ ಅಂತಂದ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳ್ತಾರೆ. ಹೀಗಾಗಿ 2025 ಜೂನ್ನಲ್ಲಿ ಕೈ ಬಿಡ್ತೀವಿ ಅಂತ ತೀರ್ಮಾನ ಆದರೂ 2025 ಡಿಸೆಂಬರ್ವರೆಗೂ ಕೂಡ ಡಿನೋಟಿಫಿಕೇಶನ್ ಆದೇಶ ಜಾರಿ ಆಗದೇ ಇಲ್ಲ. ಬದಲಿಗೆ ಈ ನಡುವೆ ಅಕ್ಟೋಬರ್ ತಿಂಗಳಲ್ಲಿ ಈ 1778 ಎಕರೆಯಲ್ಲಿ 429 ಎಕರೆಯ ಭೂ ಒಡೆಯರಿಗೆ ಭೂದರ ನಿಗದಿ ಮಾಡುವುದಕ್ಕೆ ಸಮಾಲೋಚನೆಗೆ ಬರ್ರಿ ಅಂತ ಕರೆ ಕೊಡ್ತಾರೆ. ಯಾವುದನ್ನು ಕೈ ಬಿಡ್ತೀವಿ ಅಂತ ಸರ್ಕಾರ ಹೇಳಿತ್ತು, ಅದೇ ಭೂ ಒಡೆಯರಿಗೆ ಭೂಮಿ ಕೊಡ್ತೀವಿ, ನಿಮಗೆ ದರ ಕೊಟ್ಟು ಕೊಂಡ್ಕೊಳ್ತೀವಿ ಬನ್ನಿ ಅಂತ ಕರೆ ಕೊಡ್ತಾರೆ. ಕೂಡಲೇ ಎಚ್ಚೆತ್ತುಕೊಂಡಂಥ ಹೋರಾಟಗಾರರು ಇದರ ವಿರುದ್ಧ ಬೃಹತ್ ಹೋರಾಟವನ್ನು ಮಾಡ್ತಾರೆ. ಮತ್ತೆ ಹೋರಾಟ ಮುಂದುವರಿಯೋಕ್ಕೆ ಶುರುವಾಗುತ್ತೆ. ಈ ಹೋರಾಟ ಮುಂದುವರೆದು ಸಿದ್ದು ಸರ್ಕಾರ ಮಾಡ್ತಿರೋ ಅನ್ಯಾಯದ ವಿರುದ್ಧ ಮತ್ತೆ ಕೂಗೆದ್ದಾಗ ನವೆಂಬರ್ 26ನೇ ತಾರೀಕು ಸಂವಿಧಾನದ ದಿನ ಬೆಂಗಳೂರಿನಲ್ಲಿ ಈ ನಾಡಿನ ಎಲ್ಲ ಪ್ರಗತಿಪರರು ಕೂಡ ಜನಪರ ಬೇಡಿಕೆಗಳನ್ನು ಮುಂದಿಡ್ತಾ ಹೋರಾಟಗಾರರಲ್ಲಿ ಸೇರಿದ್ರು. ಇನ್ಫ್ಯಾಕ್ಟ್ ಅವತ್ತೊಂದು ಕಾಂಗ್ರೆಸ್ ಸರ್ಕಾರದ ಮತ್ತೊಂದು ಸರ್ವಾಧಿಕಾರಿ ಮುಖದರ್ಶನವೂ ಆಯಿತು. ಇನ್ಫ್ಯಾಕ್ಟ್ ಈ ಹೋರಾಟಗಾರರ ನಾಯಕರುಗಳು ಇದರ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೋದಾಗ 3 ಜನ ಮಂತ್ರಿಗಳು ಬಂದು ಜನರ ಜೊತೆ ನಾವು ಸಂವಾದ ಮಾಡ್ತೀವಿ, ನಾವು ಬೇರೆ ಸರ್ಕಾರದ ಥರ ಅಲ್ಲ ಅಂತೆಲ್ಲ ಭರವಸೆ ಕೊಟ್ಟವರು. ಅವತ್ತು ಬೆಳಗ್ಗೆ 10 ಗಂಟೆಗೆ ಶುರುವಾದಂಥ ಪ್ರತಿಭಟನಾ ಸಭೆ 3 ಗಂಟೆಗೆ ಮಂತ್ರಿಗಳು ಬರ್ತೀವಿ ಅಂತಂದಿದ್ರು. 3 ಆಯಿತು, 4 ಆಯಿತು, 5 ಆಯಿತು, 6 ಆಯಿತು, ಬರಲೇ ಇಲ್ಲ. ಹಾಗಿದ್ದಲ್ಲಿ ನಾವೇ ವಿಧಾನಸೌಧದ ಕಡೆ ಮುನ್ನಡಿತೀವಿ ಅಂತ ಹೊರಟಾಗ ಫಸ್ಟ್ ಟೈಮ್ ಇಡೀ ಫ್ರೀಡಮ್ ಪಾರ್ಕ್ಗೆ ದಿಗ್ಬಂಧನ ವಿಧಿಸಿದ್ರು. ಇನ್ಫ್ಯಾಕ್ಟ್ ನೋಡ್ತಿದ್ದಂತೆಯೇ ಫ್ರೀಡಮ್ ಪಾರ್ಕ್ ಅನ್ನುವಂಥದ್ದು ಹಳೆ ಜೈಲಿದ್ದಂಥ ಜಾಗ. ಅಲ್ಲಿ ಇವತ್ತು ಎಲ್ಲಾದರೂ ಕರ್ನಾಟಕದ ಬೆಂಗಳೂರಿನ ಆಸ್ಪಾಸಲ್ಲಿ ಹೋರಾಟ ಮಾಡಬೇಕಂದ್ರೆ ಬರೀ ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಬೇಕು ಅನ್ನೋ ಕಾನೂನು ತಂದದ್ದು ಕೂಡ ಕರ್ನಾಟಕ ಸರ್ಕಾರವೇ. ಹೈಕೋರ್ಟು ಆ ರೀತಿ ಆದೇಶವನ್ನೇ ಕೊಟ್ಟಿಲ್ಲ. ಅದನ್ನು ನೆಪವಾಗಿ ಇಟ್ಕೊಂಡು ಎಲ್ಲಿ ಬೆಂಗಳೂರಿನಿಂದ 60 ಕಿಲೋಮೀಟರ್ ದೂರದಲ್ಲಿರೋ ದೇವನಹಳ್ಳಿನೆಲ್ಲ ಹೋರಾಟ ಮಾಡಬೇಕಂದ್ರೂ ಕೂಡ ದೇವನಹಳ್ಳಿ ಬೆಂಗಳೂರಿನ ಕಮಿಷನರೇಟ್ ವ್ಯಾಪ್ತಿಗೆ ಭಾಗವಾಗಿ ಬರುತ್ತೆ. ದೇವನಹಳ್ಳಿ ರೈತರು ಹೋರಾಟ ಮಾಡಬೇಕಂದ್ರೂ ಕೂಡ 60 ಕಿಲೋಮೀಟರ್ ದೂರದಲ್ಲಿರೋ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಮಾಡಬೇಕು. ಇಲ್ಲ ಅಂದರೆ ಕಾನೂನು ಉಲ್ಲಂಘನೆ ಆಗುತ್ತೆ ಅಂತೇಳಿ ಒಂದು ಬಗೆಯ ಸರ್ವಾಧಿಕಾರಿ ಮಾರ್ಷಲ್ ಕಾನೂನನ್ನು ಹೋರಾಟದ ಮೇಲೆ ವಿಧಿಸಿದ್ದು ಕೂಡ ಇದೇ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ. ಇನ್ಫ್ಯಾಕ್ಟ್ ಆ ಫ್ರೀಡಮ್ ಪಾರ್ಕ್ನಲ್ಲಿ ನವೆಂಬರ್ 26ನೇ ತಾರೀಕು ಬೀದಿಗೆ ಇಳಿದ ತಕ್ಷಣ ನೋಡ್ತಿದ್ದಂಗೆ ಕಬ್ಬಿಣದ ಗೇಟ್ಗಳನ್ನು ಮಾಡಿದ್ದಾರೆ ಫ್ರೀಡಮ್ ಪಾರ್ಕ್ಗೆ, ಬೀದಿಯಿಂದ ಆಚೆಗೆ ಹೋಗ್ದಂಗೆ. ಹಾಗೂ ರಸ್ತೆಗೆ ಡಿವೈಡರ್ ಇದೆ, ಆ ಡಿವೈಡರ್ನ ದಾಟಿ ಆ ಕಡೆಗೆ ಹೋಗಬಾರ್ದು ಅಂತ ಅದನ್ನೊಂದು 14 ಮೀಟರ್ ಎತ್ತರದ ಡಿವೈಡರ್ನ ಎಬ್ಬಿಸಿದ್ದಾರೆ. ಅಂದರೆ ಫ್ರೀಡಮ್ ಪಾರ್ಕ್ ಅನ್ನುವ ಹೆಸರಿನಲ್ಲಿ ಅದೊಂದು ಹೋರಾಟಗಾರರ ಜೈಲುಗಳನ್ನಾಗಿ ಪರಿವರ್ತನೆ ಮಾಡಿದ್ದಾರೆ. ಆದರೆ ಅಲ್ಲಿದ್ದಂಥ ಹೋರಾಟಗಾರರೆಲ್ಲರೂ ಕೂಡ BJPಯ ವಿರುದ್ಧವಾಗಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಿದಂಥವ್ರೆ. BJPಯನ್ನು ಫ್ಯಾಸಿಸ್ಟ್ ಪಕ್ಷ ಸೋಲಿಸಬೇಕು ಅನ್ನೋ ಸದುದ್ದೇಶದಿಂದ. ಇವರ ಗುಡ್ ವಿಲ್ ಕಳ್ಕೊಂಡ್ರೆ ಕಾರಣ ಆಗುತ್ತೆ ಅನ್ನೋ ದುರುದ್ದೇಶಕ್ಕೂ ಏನೋ ಮತ್ತೆ ಅಲ್ಲಿ HC ಮಹದೇವಪ್ಪ ಅವರು ಬರ್ತಾರೆ, ಕರ್ಕೊಂಡು ಹೋಗ್ಬಿಟ್ಟು ಮುಖ್ಯಮಂತ್ರಿಗಳನ್ನು ಮಾತಾಡಿಸ್ತಾರೆ. ಮತ್ತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರುಗಡೆ ಹೋರಾಟಗಾರರು ಡಿನೋಟಿಫೈ ಯಾಕಾಗಿಲ್ಲ, ಜೂನ್ನಲ್ಲಿ ನೀವೇ ಕೊಟ್ಟಂಥ ಮಾತನ್ನು ಯಾತಕ್ಕೆ ಪಾಲಿಸಿಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅವರ ಎದುರುಗಡೆ ಅಧಿಕಾರಿಗಳ ಮೇಲೆ ಕೂಗಾಡಿ ಕೂಡಲೇ ನೆಕ್ಸ್ಟ್ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಇದನ್ನು ನೀವು ಪ್ರಸ್ತಾಪಕ್ಕೆ ತರಬೇಕು ಅಂತ ಹೇಳ್ತಾರೆ. ಡಿಸೆಂಬರ್ 4ರ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಇದು ಪ್ರಸ್ತಾಪಕ್ಕೆ ಬರುತ್ತೆ. ಪ್ರಸ್ತಾಪಕ್ಕೆ ಬರುವುದಕ್ಕೆ 2 ದಿನಗಳ ಮುಂಚೆ, 1 ದಿನದ ಮುಂಚೆ ಯಾವ ಬಗೆಯ ಪ್ರಸ್ತಾಪ ಬರ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಅನಧಿಕೃತವಾದಂಥ ಒಂದು ನೋಟ್ ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅಡ್ಡಾಡುತ್ತೆ. ಆ ನೋಟ್ ಏನು ಹೇಳುತ್ತಪ್ಪ ಅಂತಂದರೆ, ಈ 1778 ಎಕರೆ ಜಮೀನಿನ ಬಗ್ಗೆ ಹೋರಾಟ ನಡೆದಾಗ ಜೂನ್ನಲ್ಲಿ ಸಿದ್ದರಾಮಯ್ಯನವರು ತೀರ್ಮಾನ ತಗೊಳ್ಳೋದಕ್ಕೆ 15 ದಿನದ ಸಮಯಾವಕಾಶ ಕೇಳಿದ ಅವಧಿನಲ್ಲಿ MB ಪಾಟೀಲ್ ಮತ್ತು ಮಂತ್ರಿ ಮುನಿಯಪ್ಪನವರ ನೇತೃತ್ವದಲ್ಲಿ ಮತ್ತು ಅವರ ಸಹವರ್ತಿಗಳು ಏನೊಂದು ಪುಕಾರ ಹಬ್ಬಿಸಿದ್ರು ಇಡೀ ದೇವನಹಳ್ಳಿ 13 ಹಳ್ಳಿಗಳಲ್ಲಿ. ಇದನ್ನು ಶಾಶ್ವತ ಕೃಷಿ ವಲಯ ಮಾಡ್ತಾರಂತೆ, ಅದನ್ನು ಮಾಡಿಬಿಟ್ರೆ ನಮಗೆ ಮಾರ್ಕೋಬೇಕಂದಾಗಲೂ ಕೂಡ ಮಾರಕ್ಕಾಗೋದಿಲ್ವಂತೆ, ಹಾಗೂ ಇದನ್ನು ಪರ್ಮನೆಂಟಾಗಿ ರೈತರಿಗೆ ಇಲ್ಲೇ ಹೆಣಗೋ ಥರ ಮಾಡ್ತಾರಂತೆ. ಆದ್ದರಿಂದ ಕೊಡೋದಾದರೆ ಈಗಲೇ ಮಾರ್ಬಿಡಬೇಕು, ಇಲ್ಲಾಂದರೆ ಶಾಶ್ವತವಾಗಿ ನಮಗೆ ತೊಂದರೆ ಆಗುತ್ತೆ ಅನ್ನೋ ಏನೊಂದು ಪುಕಾರೆದ್ದಿತ್ತು. ಆ ಪುಕಾರು ಅಂತ ಭಾವಿಸಿದ್ದ ಎಲ್ಲವೂ ಕೂಡ
ಕ್ಯಾಬಿನೆಟ್ ನೋಟಿನ ರೂಪದಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿತ್ತು. ಅದರಲ್ಲಿ 3 ಮುಖ್ಯ ಅಂಶಗಳು: ಇಡೀ 1778 ಎಕರೆನ ಡಿನೋಟಿಫೈ ಮಾಡ್ತೀವಿ ಮತ್ತು ಇದನ್ನು ವಿಶೇಷ ಶಾಶ್ವತ ಕೃಷಿ ವಲಯ ಅಂತ ಘೋಷಿಸ್ತೀವಿ. ಶಾಶ್ವತ ವಿಶೇಷ ಕೃಷಿ ವಲಯದ ರೂಪುರೇಷೆಗಳ ಬಗ್ಗೆ ಪರಿಣಿತರ ಸಮಿತಿಯನ್ನು ತೀರ್ಮಾನ ಮಾಡಿ ಅದನ್ನು ಹೆಂಗೆ ಜಾರಿ ಮಾಡಬೇಕು ನಂತರ ತೀರ್ಮಾನ ಮಾಡ್ತೀವಿ. ಇದರ ನಡುವೆ ಯಾರಾದರೂ KDBಗೆ ತಮ್ಮ ಜಮೀನನ್ನು ಕೊಡಬೇಕು ಅಂತಿದ್ರೆ ಅವರು 3 ತಿಂಗಳ ಅವಧಿಯ ಒಳಗಾಗಿ ಬಂದು ನಮಗೆ ಮಾರ್ಕೊಳ್ಬಹುದು ಅನ್ನುವಂತಹ ಒಂದು ಅನಧಿಕೃತವಾದಂಥ ನೋಟು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿತ್ತು. ಇದು ಪುಕಾರು, ಇದು ಸುಳ್ಳು ಅನ್ನುವಂತಹ ವಿಶ್ವಾಸ ಹೋರಾಟಗಾರರಿಗಿರಲಿಲ್ಲ. ಯಾಕಂದರೆ ಜೂನ್ಗೆ ಮುಂಚೆ, ಜೂನಿನ ನಂತರ ಏನು ಅದನ್ನು ಉದ್ದಕ್ಕೂ ಕೂಡ ಬೇಕು ಅಂತಲೇ ನಿರ್ಲಕ್ಷ್ಯ ಮಾಡ್ತಾ ಅದನ್ನು ಎಳೆದಾಡ್ತಾ KDB ನಡ್ಕೊಂಡ ರೀತಿ, ಸರ್ಕಾರ ನಡ್ಕೊಂಡ ರೀತಿ ನೋಡಿದಾಗ ಇದು ನಿಜ ಇರ್ಬೋದು ಅಂತಲೂ ಕೂಡ ಒಂದು ಅನುಮಾನವೂ ಇತ್ತು. ಡಿಸೆಂಬರ್ 4ನೇ ತಾರೀಕು ಕ್ಯಾಬಿನೆಟ್ ಮೀಟಿಂಗ್ ಆಗಿ HK ಪಾಟೀಲ್ ಅವರು ಇದರ ಬಗ್ಗೆ ಪತ್ರಿಕಾಗೋಷ್ಠಿನಲ್ಲಿ 1778 ಎಕರೆ ಜಮೀನೇನಿದೆ ಅದನ್ನು ನಾವು ಕೈ ಬಿಡ್ತಿದ್ದೀವಿ ಅಂತ ಹೇಳಿದಾಗ ಅಲ್ಲಿದ್ದಂಥ ಪತ್ರಕರ್ತರು ಇದನ್ನು ವಿಶೇಷ ಶಾಶ್ವತ ಕೃಷಿ ವಲಯ ಏನಾದರೂ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆಯನ್ನು ಕೇಳಿದಾಗ ಪತ್ರಿಕಾಗೋಷ್ಠಿನಲ್ಲಿ ಏನಿಲ್ಲ, ಇದನ್ನು ಹೀಗೆ ಬಿಡ್ತಿದ್ದೀವಿ, ಡಿನೋಟಿಫೈ ಮಾಡ್ತೀವಿ ಅಷ್ಟೇ ಅನ್ನೋ ಥರ ಮಾತ್ರ ತೇಲಿಸಿದ್ರು, ಅರೆ ಮನಸ್ಸಿನಿಂದ ಮಾತಾಡಿದ್ರು. ಅದನ್ನು ನೋಡಿದ ಎಲ್ಲರಿಗೂ ಕೂಡ ಅನುಮಾನ ಬಂದಿತ್ತು. ಆ ನಂತರದಲ್ಲಿ ಆಯ್ದ ಕೆಲವು ಪತ್ರಕರ್ತರು ಹೋಗಿ ಮಾತನಾಡಿದಾಗ ಅವರು ಏನು ಒಂದು ಅನಧಿಕೃತವಾಗಿ ನೋಟಲ್ಲಿ ಹರಿದಾಡಿತ್ತು ಅದೆಲ್ಲವನ್ನು ಕೂಡ ಮಾಡ್ತೀವಿ, ವಿಶೇಷ ಶಾಶ್ವತ ಕೃಷಿ ವಲಯ ಮಾಡ್ತೀವಿ, 3 ತಿಂಗಳು ಗಡುವು ಕೊಡ್ತೀವಿ, ಅದರೊಳಗೆ ಮಾರದ್ರುಂಟು ಇಲ್ದಿದ್ರಿಲ್ಲ, ಇವೆಲ್ಲವೂ ನಾವು ಮಾಡ್ತಿದ್ದೀವಿ ಅಂತ ಹೇಳ್ತಾರೆ. ಅದಾದ ನಂತರ ಡಿಸೆಂಬರ್ 6ನೇ ತಾರೀಕು ಇದರ ಬಗ್ಗೆ ಅಧಿಕೃತವಾದಂಥ ಸರ್ಕಾರಿ ಆದೇಶ ಹೊರಗೆ ಬೀಳುತ್ತೆ. ಸರ್ಕಾರಿ ಆದೇಶದಲ್ಲಿ ತುಂಬ ಸ್ಪಷ್ಟವಾಗಿ ಈ 3 ಅಂಶಗಳು ನಮೂದಾಗಿರುತ್ತೆ. ಆ ಇಡೀ ಸರ್ಕಾರಿ ಆದೇಶದಲ್ಲಿ ಹೇಗೆ ಇಡೀ ವಲಯವನ್ನು ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಹೂಡಿಕೆಗಳ ವಿಸ್ತರಣೆಯ ಭಾಗವಾಗಿ ನಾವು ಬಯಸಿದ್ವಿ, ಆ ವಿಸ್ತರಣೆ ಕರ್ನಾಟಕಕ್ಕೆ ಎಷ್ಟು ಅಗತ್ಯವಿದೆ, ಈ ಮುಂದೆಯೂ ಕೂಡ ಹೂಡಿಕೆಗಳನ್ನು ಅಲ್ಲಿಗೆ ನಾವು ಆಹ್ವಾನಿಸ್ತೀವಿ. ಆದರೆ ಮುಖ್ಯಮಂತ್ರಿಗಳು ಕೊಟ್ಟ ಭರವಸೆಯ ಕಾರಣಕ್ಕಾಗಿ ಆ 1778 ಎಕರೆಯನ್ನು ಮಾತ್ರ ವಿಶೇಷ ಪ್ರಕರಣವೆಂದು ಭಾವಿಸಿ ಅದನ್ನು ಡಿನೋಟಿಫೈ ಮಾಡ್ತೀವಿ. ಆದರೆ ಅದನ್ನು ನಾವು ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಅಂದ್ಬಿಟ್ಟು ಘೋಷಿಸ್ತೀವಿ. ಹಾಗೂ ಈ 1778 ಎಕರೆ ಜಮೀನಿನ ಪಹಣಿಗಳಲ್ಲೂ ಕೂಡ ಇದು ಶಾಶ್ವತ ಕೃಷಿ ವಲಯ ಅಂತ ನಮೂದು ಮಾಡ್ತೀವಿ. ಇದರ ನಡುವೆ ಯಾರಾದರೂ ತಮ್ಮ ಜಮೀನನ್ನು ಕೊಡಬೇಕು ಅನ್ನೋರಿಗೆ 3 ತಿಂಗಳ ಅವಧಿ ಮಾತ್ರ ಕೊಡ್ತೀವಿ. ಹಾಗೂ ಈ ಶಾಶ್ವತ ಕೃಷಿ ವಲಯ ಏನಾಗಿರಬೇಕು ಅನ್ನೋದರ ಬಗ್ಗೆ ವಿಶೇಷ ಪರಿಣಿತರನ್ನು ನಾವು ನೇಮಕ ಮಾಡಿ ಬೇರೆ ಬೇರೆ ರಾಜ್ಯಗಳಿಗೂ ನಾವು ಹೋಗಿ ಬಂದು ಇದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಸಹಜವಾಗಿಯೇ ಹೋರಾಟಗಾರರು ಇದು ತಮ್ಮ ಮೇಲೆ ಮಾಡ್ತಿರುವ ಸೇಡಿನ ಕ್ರಮ ಅಂತ ಅಂದ್ಬಿಟ್ಟು ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಮಾಡಿದ್ರು. ಯಾಕಂದರೆ 2-3 ಮುಖ್ಯವಾದಂಥ ಅಂಶಗಳಿದ್ದಾವೆ. ಸಿದ್ದರಾಮಯ್ಯನವರ ಸರ್ಕಾರವನ್ನು ಕುರುಡಾಗಿ ನಂಬಿಕೊಳ್ಳುವವರು ಹಾಗೂ ಪ್ರಾಮಾಣಿಕವಾಗಿ ಇದರಿಂದ ರೈತರಿಗೆ ಅಭಿವೃದ್ಧಿ ಆಗಬಹುದು ಅಂತ ನಂಬಿಕೊಳ್ಳೋರೆಲ್ಲರೂ ಕೂಡ ಇದನ್ನು ನಾವು ಆಳಕ್ಕೆ ಹೋಗಿ ವಿಶ್ಲೇಷಣೆ ಮಾಡಿದ್ರೆ 3-4 ಅಂಶಗಳೇನು ಕಾಣುತ್ತೆ. ಮೊದಲನೇದು, ಈ ಹೋರಾಟದ ಪ್ರಧಾನವಾದ ಪ್ರಜಾತಾಂತ್ರಿಕ ಭೂಮಿಕೆ KDB ಮೇಲೆಲ್ಲ ವಿರೋಧ ಇದ್ದದ್ದು. ನನ್ನ ಜಮೀನನ್ನು ನಾನು ಹೇಗೆ ಬಳಸಬೇಕು ಅಂತ ನಾನು ತೀರ್ಮಾನ ಮಾಡಬೇಕು. ಸರ್ಕಾರಕ್ಕೆ ಇದ್ರ ಬಗ್ಗೆ ಬೇರೆ ಏನಾದರೂ ಕೂಡ ಆಲೋಚನೆ ಇತ್ತು ಅಂತಂದರೆ ರೈತರ ಜೊತೆ ಸಮಾಲೋಚನೆ ಮಾಡಬೇಕು, ರೈತರ ಸಮ್ಮತಿಯೊಂದಿಗೆ ಆ ಯೋಜನೆ ಬರಬೇಕು. ಇದು 2013ರಲ್ಲಿ ಕಾಂಗ್ರೆಸ್ ನೇತೃತ್ವದ UPA ಸರ್ಕಾರ ತಂದಂಥ ರೈತ ಜಮೀನುಗಳ ಭೂಸ್ವಾಧೀನ ಯೋಜನೆಯ ನೀತಿಯ ಭಾಗ. KDB ವಶಪಡಿಸ್ಕೊಳ್ಬೇಕಾದ್ರೂ ಕೂಡ ವಿಶೇಷವಾಗಿ ರೈತರ ಅಹವಾಲಿದ್ದದ್ದು, ನನ್ನ ಭೂಮಿ ನನ್ನ ಅಧಿಕಾರ, ನಾನು ಕೊಡೋದಿಲ್ಲ ಅಂದರೆ ನೀವು ಯಾಕೆ ಬಲವಂತವಾಗಿ ವಸೂಲಿ ಮಾಡ್ತೀರಿ. ಇವತ್ತು KDB ವಸೂಲಿ ಮಾಡೋದಿಲ್ಲ, ಆದರೆ ಆ ಜಮೀನು ಹೆಂಗಿರಬೇಕು ಅಂತ ನೀವು ತೀರ್ಮಾನ ಮಾಡಬಾರ್ದು, ನಾವು ತೀರ್ಮಾನ ಮಾಡ್ತೀವಿ. ಶಾಶ್ವತ ವಿಶೇಷ ಕೃಷಿ ವಲಯ, ಅದರಿಂದ ರೈತರಿಗೆ ಒಳ್ಳೇದಾಗತ್ತಾ, ಕೃಷಿಗೆ ಒಳ್ಳೇದಾಗತ್ತಾ, ಏನು ಮಾರನೇ ದಿವಸ ಸೆಲ್ವಕುಮಾರ್ ಅಂತೇಳಿ ಕೈಗಾರಿಕಾ ಸೆಕ್ರೆಟರಿ ಮೂಲಕ ಏನು ಹೊರಡಿಸಿದ್ರು ಅವೆಲ್ಲವನ್ನೂ ಚರ್ಚೆ ಮಾಡೋಣ, ಒಳ್ಳೇದಾಗುತ್ತಾ ಇಲ್ವಾ ಅಂತ. ಬಟ್ ಒಳ್ಳೇದಾಗುತ್ತೆ ಅಂತ ಸರ್ಕಾರಕ್ಕೆ ತೀರ್ಮಾನವಾಗಿ ಬರಬಾರ್ದು, ರೈತರಿಗೆ ಮನವರಿಕೆ ಆಗಬೇಕು. 3 ವರ್ಷ ಹೋರಾಟ ಮಾಡಿದ್ದಾರೆ, 3 ವರ್ಷ ಬೀದಿನಲ್ಲಿದ್ದು ಈ ಚಳುವಳಿಯನ್ನು ಮಾಡ್ತಿದ್ದಾರೆ. ಅವರ ಜೊತೆ ಒಂದು ಸಮಾಲೋಚನೆಯನ್ನು ಕೂಡ ಮಾಡ್ದಿರಾ, ಅವರ ಅಭಿಪ್ರಾಯ ಸಮ್ಮತಿಯನ್ನು ಪಡೆದೀರಾ, ಅವರ ಪರವಾಗಿ ಸರ್ಕಾರವೇ ಹೇಗೆ ತೀರ್ಮಾನಕ್ಕೆ ಬರುತ್ತೆ. ಇದು ಮೋದಿ ಮಾಡಿದ್ರು ತಪ್ಪೆ, ಸಿದ್ದರಾಮಯ್ಯ ಮಾಡಿದ್ರು ತಪ್ಪೆ.
ಮೊದಲನೇದಾಗಿ ಈ ಸರ್ಕಾರದ ಈ ತೀರ್ಮಾನವನ್ನು ತಪ್ಪು ಅಂತ ಹೇಳುವುದಕ್ಕೆ ಪ್ರಜಾತಾಂತ್ರಿಕ ಕಣ್ಣು ಬೇಕು. ಕಾಂಗ್ರೆಸ್ನ ಕುರುಡಿದ್ರೆ ನಾವು ಕಣ್ಣಿಗೆ ಕಾಣೋದನ್ನು ನೋಡೋದನ್ನು ಮರಿತೀವಿ. ಇದನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಸ್ವರ್ಗವೇ ಇರಬಹುದು ಶಾಶ್ವತ ಕೃಷಿ ವಲಯ, ಬಲವಂತವಾಗಿ ಸ್ವರ್ಗಕ್ಕೆ ಕರ್ಕೊಂಡೋದ್ರು ಅದು ನರಕ ಆಗುತ್ತೆ. ಅದು ಅಪ್ರಜಾತಾಂತ್ರಿಕವಾದದ್ದು. ಹೀಗಾಗಿ ಮೊದಲನೇದಾಗಿ ಈ ನೆಲೆನಲ್ಲೇ ಸರ್ಕಾರ ಮಾಡ್ತಿರೋದು ಮೊದಲನೇ ರೈತ ದ್ರೋಹ. ಎರಡನೇದು, ಈ ಶಾಶ್ವತ ಕೃಷಿ ವಲಯ ಎಲ್ಲಿಂದ ಬಂತು? ಯಾವ ಕಾನೂನಿನಲ್ಲಿ ಇದೆ ಇದು? KDB ಜಮೀನನ್ನು ವಶಪಡಿಸಿಕೊಳ್ಳುವುದು ಕೈಗಾರಿಕೆಗಳಿಗಾಗಿ, ಅದಕ್ಕೂ ಕೃಷಿಗೂ ಸಂಬಂಧವಿಲ್ಲ. ಟೌನ್ ಪ್ಲಾನಿಂಗ್ ಅಥಾರಿಟಿಗಳಲ್ಲಿ ಹಸಿರು ವಲಯ ಅಂತ ಇರುತ್ತೆ, ಗೃಹೋಪಯೋಗಿ ವಲಯ ಅಂತ ಇರುತ್ತೆ, ಕೈಗಾರಿಕಾ ವಲಯ ಅಂತ ಇರುತ್ತೆ. ಯಾವುದನ್ನು ಹಸಿರು ವಲಯ ಅಂತ ಹೇಳ್ತೀವಿ, ಆ ಹಸಿರು ವಲಯವನ್ನು ಟೌನ್ ಪ್ಲಾನಿಂಗ್ ಅಥಾರಿಟಿಗಳು ಪ್ರತಿ 10 ವರ್ಷಕ್ಕೊಂದ್ಸತಿ ರಿವೈಸ್ ಮಾಡ್ತಾರೆ. ಶಾಶ್ವತ ಕೃಷಿ ವಲಯ ಎಲ್ಲಿಂದ ಬರುತ್ತೆ? ಅದರಲ್ಲಿ ಶಾಶ್ವತವೇನು? ಪರ್ಮನೆಂಟ್. ಹಸಿರು ವಲಯಗಳೇ ಪರ್ಮನೆಂಟ್ ಅಲ್ಲ. ಟೌನ್ ಪ್ಲಾನಿಂಗ್ ಅಥಾರಿಟಿಗಳಲ್ಲಿ ಹಸಿರು ವಲಯಗಳೇ ಕಾಲ ಕಾಲಕ್ಕೆ ಬದಲಾಗುತ್ತೆ. ಆದರೆ ಈ 1778 ಎಕರೆ ಮಾತ್ರ ಪರ್ಮನೆಂಟಾಗಿ ನಾವು ಹೇಳ್ದಂಗೆ ಇರಬೇಕು. ಯಾವ ಮೂಲದಿಂದ ಬರುತ್ತೆ? ಯಾವ ಕಾನೂನಿನ ಭಾಗವಾಗಿ ಈ ರೀತಿ ಶಾಶ್ವತ ಹಸಿರು, ಶಾಶ್ವತ ಕೃಷಿ ವಲಯ ಅಂತ ನೀವು ಮಾಡ್ತೀರಿ? ಇದು ಒಂದು. ಎರಡನೆಯದು, ಈ ಶಾಶ್ವತ ಕೃಷಿ ವಲಯದಲ್ಲಿ ಮತ್ತೆ ಅದರಲ್ಲೂ ಕೂಡ 3 ತಿಂಗಳು ಗಡುವು, ನೀವು ಬೇಕಾದರೂ ಮಾರ್ಕೋಬಹುದು. ಇದರಲ್ಲಿ ಕೈಗಾರಿಕಾ ಕಾರ್ಯದರ್ಶಿ ಮತ್ತು ಸರ್ಕಾರದ ಆದೇಶದಲ್ಲಿ ಹೇಳುವುದು ಕೇವಲ ಕೈಗಾರಿಕಾ ಅಭಿವೃದ್ಧಿ ಆದರೆ ಸಾಲದು, ಅದಕ್ಕೆ ಸರಿಸಮವಾಗಿ ಕೃಷಿ ಅಭಿವೃದ್ಧಿಯೂ ಕೂಡ ಆಗಬೇಕಾಗಿರುವುದರಿಂದ ನಾವು ಇದನ್ನು ಶಾಶ್ವತ ಕೃಷಿ ವಲಯ ಅಂತ ಮಾಡ್ತೀವಿ. ಶಾಶ್ವತ ಕೃಷಿ ವಲಯಗಳು ಎಲ್ಲೆಲ್ಲಾಗಿದ್ದಾವೆ ಒಂದು ಚರ್ಚೆ ಮಾಡುವ. ಸುತ್ತಮುತ್ತ ನಿಮ್ಮದೇ ಸರ್ಕಾರದ ಡಿಸೆಂಬರ್ 4ರ ಆದೇಶದಲ್ಲೂ ಕೂಡ ದೇವನಹಳ್ಳಿಯ ಈ 1778 ಎಕರೆ ಸುತ್ತಮುತ್ತಲೂ ಕೂಡ ನೀವು ಯಾರು ಜಮೀನು ಕೊಡ್ತಾರೋ ಅವ್ರ ಹತ್ರ ನೀವು ವಿಸ್ತರಣೆ ಮಾಡ್ತೀರಿ ಡಿಫೆನ್ಸ್ ಮತ್ತು ಏರೋಸ್ಪೇಸ್ ಸೆಕ್ಟರ್ನ. ಈ 1778 ಎಕರೆ ದ್ವೀಪವನ್ನು ಮಾತ್ರ ಆಹಾರ ಭದ್ರತೆಗಾಗಿ ವಿಶೇಷ ಕೃಷಿ ವಲಯ ಮಾಡೋದಕ್ಕೆ ಸಾಧ್ಯವ? ಈ 1778 ಎಕರೆ ಮಾತ್ರ ಆ ರೀತಿ ನಾಡಿಗೆ ಆಹಾರ ಭದ್ರತೆಯನ್ನು ಕೊಡುತ್ತಾ? ಸುತ್ತಮುತ್ತಲೂ ಕೈಗಾರಿಕಾ ಅಭಿವೃದ್ಧಿಯಾಗಿ ಇದನ್ನು ಮಾತ್ರ ದ್ವೀಪವಾಗಿ ಉಳಿಸ್ಕೊಳ್ತೀವಿ ಅನ್ನೋದು ಸೇಡಿನ ಕ್ರಮವಲ್ವಾ? ಇದು ಒಂದು. ಎರಡನೇದು, ಕಾನೂನಾತ್ಮಕವಾಗಿ ವಿಶೇಷ ವಿಶೇಷ ಅಂತ ಇರ್ಬೋದು, ವಿಶೇಷ ಹಸಿರು ವಲಯ ಇರ್ಬೋದು, ವಿಶೇಷ ಕೃಷಿ ವಲಯ ಅಂತಿಲ್ಲ. ಈ ವಲಯ ಅನ್ನೋದು ಎಲ್ಲಿಗೆ ಬರುತ್ತೆ? ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನುಗಳಲ್ಲಿ ವಿಶೇಷ ಒಂದು ಇಡೀ ಜಿಲ್ಲೆಗಳು, ಇಡೀ ಒಂದು ನದಿ ಬಯಲು ಮುಖಜ ಪ್ರದೇಶಗಳು. ಉದಾಹರಣೆಗೆ ಕೈಗಾರಿಕಾ ಸೆಕ್ರೆಟರಿ ಕೊಟ್ಟಿರುವಂತಹ ಹೇಳಿಕೆಯಲ್ಲಿ ತಮಿಳುನಾಡಿನಲ್ಲಿ, ಮಹಾರಾಷ್ಟ್ರದಲ್ಲಿ, ಛತ್ತೀಸ್ಗಢಲ್ಲಿ, ಉತ್ತರಾಖಂಡಲ್ಲಿ ಈಗಾಗಲೇ ವಿಶೇಷ ಕೃಷಿ ವಲಯಗಳಿದ್ದಾವೆ. ಅಲ್ಲಿ ಹೇಗೆ ರೈತರಿಗೆ ಅನುಕೂಲ ಆಗ್ತಿದೆ ಅಂತ ನಾವು ಅಧ್ಯಯನ ಮಾಡ್ತೀವಿ. ಬೇರೆ ದೇಶಗಳಲ್ಲೂ ಕೂಡ ಈ ರೀತಿ ಕೃಷಿ ವಲಯಗಳಿದ್ದಾವೆ. ಅದನ್ನೆಲ್ಲ ಅಧ್ಯಯನ ಮಾಡ್ಕೊಂಡು ಬಂದು ನಾವಿಲ್ಲಿ ರೈತರಿಗೆ ಉಪಯೋಗ ಮಾಡ್ತೀವಿ ಅಂತಂದ್ರು. ಇದರಲ್ಲಿ ಅಲ್ಲೆಲ್ಲ ಏನಾಗಿದೆ ಅನ್ನೋದು ಚರ್ಚೆ ಮಾಡೋದಕ್ಕೆ ಮುಂಚೆ ಕೇಳಬೇಕಾಗಿರುವ ಪ್ರಶ್ನೆ, ಹಾಗಾದರೆ ವಿಶೇಷ ಕೃಷಿ ವಲಯದಲ್ಲಿ ಎಲ್ಲೆಲ್ಲಿ ಹೇಗೆ ಅನುಕೂಲ ಆಗಿದೆ ಅಂತ ನೋಡ್ಕೊಂಡು ಬಂದು ಆ ನಂತರ ತಾನೇ ನೀವು ಇದನ್ನು ಮಾಡಬೇಕಾಗಿರೋದು. ನೀವು ಹೋಗ್ತೀರಿ, ಅಧ್ಯಯನ ಮಾಡ್ತೀರಿ, ಅಷ್ಟು ಉಪಯುಕ್ತ ಅಲ್ಲ ಅಂತ ಅನ್ನಿಸ್ತು. ಹಾಗಿದ್ದ ಮೇಲೆ ಆ ಒಂದು ಅಧ್ಯಯನ ಮಾಡೋದಕ್ಕೆ ಮುಂಚೆನೇ ಇದನ್ನು ಹೆಂಗೆ ನೀವು ವಿಶೇಷ ಶಾಶ್ವತ ಕೃಷಿ ವಲಯ ಅಂತ ಘೋಷಣೆ ಮಾಡ್ತೀರಿ? ಅಷ್ಟು ಸುಲಭವಾಗಿ ರೈತರನ್ನ ಟೇಕನ್ ಫಾರ್ ಗ್ರಾಂಟೆಡ್ ಆಗಿ ಹೆಂಗೆ ತಗೋತೀರಿ? ಸ್ಪಷ್ಟವಾಗಿ ನಿಮ್ಮ ಕೈಗಾರಿಕಾ ಕಾರ್ಯದರ್ಶಿ ಮತ್ತು ನಿಮ್ಮ ಸರ್ಕಾರದ ಆದೇಶವೂ ಹೇಳುತ್ತೆ. ರೂಪುರೇಷೆಗಳನ್ನು ಪರಿಣಿತರ ಸಮಿತಿಯನ್ನು ನೇಮಕ ಮಾಡಿ ಈಗಾಗಲೇ ಇರುವ 4 ರಾಜ್ಯಗಳು ಮತ್ತು ವಿದೇಶಗಳಿಗೆ ಹೋಗಿ ನೋಡ್ಕೊಂಬಂದು ಆಮೇಲೆ ನೀವು ರೂಪುರೇಷೆ ಮಾಡ್ತೀರಿ. ಆಮೇಲೆ ಅಲ್ವಾ ನೀವು ಡಿಕ್ಲೇರ್ ಮಾಡಬೇಕಾಗಿರೋದು ಕೃಷಿ ವಲಯ. ಆ ಥರ ಡಿಕ್ಲೇರ್ ಮಾಡೋದೇ ತಪ್ಪು. ಬಟ್ ಡಿಕ್ಲೇರ್ ಮಾಡಬೇಕಾಗಿರೋದು ಹೌದು, ಇದರಿಂದ ಅಭಿವೃದ್ಧಿ ಆಗುತ್ತೆ ಅಂತ ಫಸ್ಟ್ ನಿಮಗನ್ನಿಸ್ಬೇಕು. ಅದಾದ್ಮೇಲೆ ಬಂದು ರೈತರ ಜೊತೆ ಸಮಾಲೋಚನೆ ಮಾಡಬೇಕು, ಇವೆಲ್ಲ ನಾವು ಮಾಡಬೇಕಂತಿದ್ದೀವಿ ಅಂತ. ಅದನ್ನು ಮಾಡೋದಕ್ಕೆ ಮುಂಚೆ ಕುದುರೆಯನ್ನು ಗಾಡಿ ಹಿಂದಕ್ಕೆ ಕಟ್ಟಿಬಿಟ್ಟು ರೈತರನ್ನ ಮುಟ್ಟಾಳ್ರನ್ನ ಮಾಡೋದಕ್ಕೆ ಯಾಕೆ ಹೋಗ್ತಾ ಇದ್ದೀರಿ? ನಾಲ್ಕನೇದಾಗಿ, ನೀವು ಯಾವ್ಯಾವ ರಾಜ್ಯಗಳಲ್ಲಿ ವಿಶೇಷ ಕೃಷಿ ವಲಯ ಇದೆ ಅಂತ ಹೇಳ್ತಾರೆ ಅಲ್ಲಿ ನಡೀತಿರೋದೇನು? ಉದಾಹರಣೆಗೆ ತಮಿಳುನಾಡಿನಲ್ಲಿ ಬೃಹತ್ ಹೈಡ್ರೋಕಾರ್ಬನ್ ಕಂಪನಿಗಳು ಇಡೀ ಕಾವೇರಿ ಬೆಲ್ಟಲ್ಲಿ ಕೊಳವೆ ಬಾವಿಗಳ ಮೂಲಕ ಹೈಡ್ರೋಕಾರ್ಬನ್ನ ಮೀಥೇನನ್ನು ಹೊರಗೆ ತೆಗೆದು ಮಾರ್ಕೊಳ್ಳೋದಕ್ಕೆ ಹೊರಟಾಗ
ತಮಿಳುನಾಡಿನ ರೈತರೆಲ್ಲರೂ ಕೂಡ ಇಡೀ ಕಾವೇರಿ ಬೆಲ್ಟಲ್ಲಿ ಹೈಡ್ರೋಕಾರ್ಬನ್ ಯೋಜನೆಯ ವಿರೋಧಿ ಹೋರಾಟವನ್ನಂತ ಮಾಡಿದ್ರು. ಆ ನಂತರದಲ್ಲಿ ಸರ್ಕಾರ ಆ ಇಡೀ ವಲಯ ಕಾವೇರಿ ಬೆಲ್ಟ್ 1,000 ಎಕರೆ 2,000 ಎಕರೆ ಅಲ್ಲ, ಇಡೀ ಕಾವೇರಿ ಬೆಲ್ಟನ್ನು ಕೃಷಿಗೆ ಮಾತ್ರ ಸೀಮಿತ ಮಾಡ್ತೀವಿ, ಯಾಕಂದರೆ ಈ ಥರ ಹೈಡ್ರೋಕಾರ್ಬನ್ಗಳು ಬಂದು ಇನ್ನೊಂದಷ್ಟು ಇಡೀ ಕೃಷಿಯನ್ನು ಹಾಳು ಮಾಡ್ತದೆ ಅನ್ನೋ ಕಾರಣಕ್ಕೊಂದು ತೀರ್ಮಾನ ಮಾಡಿದ್ರು. ಅದು ಇಡೀ ವಲಯಕ್ಕೆ, ಇಡೀ ಒಂದು 4-6 ಜಿಲ್ಲೆಗಳಿಗೆ, ಯಾವುದೋ ಒಂದು 1778 ಎಕರೆ ಪ್ಲಾಟ್ಗಲ್ಲ, ಬಂದದ್ದು ಕೂಡ ಬೇರೆ ಉದ್ದೇಶಕ್ಕಾಗಿ. ಎರಡನೇದು, ಮಹಾರಾಷ್ಟ್ರದಲ್ಲಾಗಲಿ ಉತ್ತರಾಖಂಡಲ್ಲಾಗಲಿ ಅಲ್ಲಿ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಗಳು, ಅಗ್ರಿಕಲ್ಚರು ಸಂಪೂರ್ಣ ರಫ್ತು ಮಾರುಕಟ್ಟೆಗಾಗಿ ನಿರ್ದಿಷ್ಟವಾದಂಥ ಹಣ್ಣು, ನಿರ್ದಿಷ್ಟವಾದಂಥ ತರಕಾರಿ, ನಿರ್ದಿಷ್ಟವಾದಂಥ ಹೂಗಳನ್ನು ಮಾರಾಟ ಮಾಡುವುದಕ್ಕಾಗಿ ಎಕ್ಸ್ಪೋರ್ಟ್ ಓರಿಯೆಂಟೆಡ್ಗಾಗಿ ದೊಡ್ಡ ಮಟ್ಟದಲ್ಲಿ ಉದ್ಯಮಗಳನ್ನು ಆಕರ್ಷಣೆ ಮಾಡೋದಕ್ಕೆ ಮಾಡಿದ್ದಲ್ಲಿ ಇವು ಯಾವ ರೀತಿ ಇದಕ್ಕೆ ಅಪ್ಲೈ ಆಗುತ್ತೆ? ಮತ್ತು ಈ ಎಲ್ಲ ಕಡೆ ಇನ್ಫ್ಯಾಕ್ಟ್ ಇದೇ ಬೆಂಗಳೂರು ಇಂಟರ್ನ್ಯಾಷನಲ್ ಅಥಾರಿಟಿ ಏನಿದೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಅಥಾರಿಟಿ ಕೆಳಗಡೆ ಯಾವ್ಯಾವ ಹಳ್ಳಿಗಳೆಲ್ಲ ಜಮೀನನ್ನು ವಶಪಡಿಸ್ಕೊಳ್ಳಾಗಿದೆ, ಅಲ್ಲಿ ರೈತರ ಸಮಸ್ಯೆ ಏನಾಗಿದೆ ಅನ್ನೋದ್ರ ಬಗ್ಗೆ ಅಜಿಂ ಪ್ರೇಮ್ಜಿ ಯೂನಿವರ್ಸಿಟಿಯ 2 ಪ್ರಾಧ್ಯಾಪಕರು ಅಧ್ಯಯನ ಮಾಡಿದ್ದಾರೆ. ಅದರಲ್ಲಿ ಸ್ಪೆಷಲ್ ಅಗ್ರಿಕಲ್ಚರಲ್ ಝೋನ್ ಅನ್ನುವಂತಹ ಮಾತುಗಳು ಆಗಲೇ ಆಡಿದ್ರು. ಆದರೆ ಅಲ್ಲಿರುವ ಬಾಧಿತ ರೈತರು ನಮಗೆ ಕೊಟ್ಟಂಥ ವರದಿ ಏನಪ್ಪ ಅಂದರೆ, ಆ ಥರ ಯಾವ ಪ್ರಯೋಜನವೂ ನಮಗಾಗಿಲ್ಲ, ಇದೇ ಹಳ್ಳಿಯ ಪ್ರದೇಶಗಳಲ್ಲಿ ಅಧ್ಯಯನ ಮಾಡಿ ವರದಿಯನ್ನು ಕೊಡಲಾಗಿದೆ. ಉತ್ತರಾಖಂಡಲ್ಲಿ, ಮಹಾರಾಷ್ಟ್ರದಲ್ಲಿ ಎಲ್ಲೆಲ್ಲಿ ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಗಳಾಗಿದ್ದಾವೆ ಆ ಎಲ್ಲ ಎಕ್ಸ್ಪೋರ್ಟ್ ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕೃಷಿ ಬಂಡವಾಳಶಾಹಿಗಳು ಬಂದಿದ್ದಾರೆ. ಅವರು ಸಣ್ಣ ಪುಟ್ಟ ರೈತರ ಹತ್ರ ಕಾಂಟ್ರಾಕ್ಟ್ ಫಾರ್ಮಿಂಗ್ ಒಪ್ಪಂದಗಳನ್ನು ಮಾಡಿಕೊಂಡು ಲಾಭವನ್ನು ಪೂರ್ತಿ ಅವರು ಲೂಟಿ ಮಾಡಿದ್ದಾರೆ, ರೈತರು ಅಲ್ಲಿ ಕೂಲಿಗಳಾಗಿ ಕೆಲಸ ಮಾಡ್ತಿದ್ದಾರೆ. ಇದು ವಾಸ್ತವ. ಇದನ್ನು ಅಧ್ಯಯನ ಮಾಡಿ ಇದೂ ಹೆಂಗೆ ಉಪಯೋಗ ಅಂತ ನೀವು ಬಂದು ರೈತರಿಗೆ ಹೇಳಬೇಕು. ಎಕ್ಸ್ಪೋರ್ಟ್ ಪ್ರೊಸೆಸಿಂಗ್ ಝೋನ್ಗಳು, ಅಗ್ರಿಕಲ್ಚರಲ್ ಎಕ್ಸ್ಪೋರ್ಟ್ ಝೋನ್ಗಳು ಸಣ್ಣ ಮತ್ತು ಅತಿ ಸಣ್ಣ ರೈತರ ಬದುಕನ್ನು ಅಧ್ವಾನ ಮಾಡಿದೆ. KDB ಬಂದರೆ ಕೈಗಾರಿಕಾ ರೂಪದಲ್ಲಿ ಅಧ್ವಾನ ಆಗ್ತಿತ್ತು. ಇವರು ಹಸಿರುಟ್ಟು ಬಂದು ಹಸಿರು ಕತ್ತಿಯಿಂದ ತಿವಿತಾರೆ ಈ ಹಸಿರು ಬಂಡವಾಳಶಾಹಿಗಳು. ಸೊ ಹೀಗಾಗಿ ನೀವು ಮಾಡ್ತಿರೋದು ಶಾಶ್ವತ ಕೃಷಿ ವಲಯವಲ್ಲ, ಶಾಶ್ವತ ಕೃಷಿ ಬಂಡವಾಳಶಾಹಿ ವಲಯ, ಸಣ್ಣ ಪುಟ್ಟ ರೈತರ ಬದುಕನ್ನು ಕಿತ್ಕೊಳ್ಳುವಂತಹ ವಲಯ. ಮುಂದುವರೆದು ನಿಮ್ಮ ಕೈಗಾರಿಕಾ ಕಾರ್ಯದರ್ಶಿ ಕೊಟ್ಟಿರೋ ಹೇಳಿಕೆಯಲ್ಲಿ ಏನು ಹೇಳ್ತಾರೆ? ಶೀತಲ ಗೃಹಗಳು, ನೇರ ಸೌಲಭ್ಯ, ಇ ಟ್ರೇಡಿಂಗ್ ಮಾರುಕಟ್ಟೆ, ಕೃಷಿ ವಾಣಿಜ್ಯ ಉದ್ಯಮಗಳಿಗೆ ತ್ವರಿತ ಅನುಮೋದನೆ, ಕೃಷಿ ಉತ್ಪನ್ನಗಳ ರಫ್ತು ವಹಿವಾಟು ಮತ್ತು ಉಗ್ರಾಣ ಅಭಿವೃದ್ಧಿ. ನಾವು ಕೇಳ್ಕೊಳ್ಬೇಕಾಗಿರೋದು ಒಂದೇ ಪ್ರಶ್ನೆ ಪ್ರಾಮಾಣಿಕವಾಗಿ, ಇದೇ ಮೋದಿ ಸರ್ಕಾರ ಹೀಗೆ ಮಾಡ್ತೀವಿ ಅಂತ ಹೇಳಿದ್ದಿದ್ರೆ, ಇದರಲ್ಲಿ ನಮಗೆ ಮೋದಿ ಸರ್ಕಾರ ತಂದಂಥ ಖಾಸಗಿ APMC, ಕಾಂಟ್ರಾಕ್ಟ್ ಫಾರ್ಮಿಂಗ್ ಮತ್ತು ಖಾಸಗಿ ಉಗ್ರಾಣದ 3 ರೈತ ವಿರೋಧಿ ನೀತಿಗಳೇನಿತ್ತು ಅದರ ನೆರಳು ಕಾಣ್ತಿತ್ತಾ ಇಲ್ವಾ? ಮೋದಿ ಸರ್ಕಾರ ಮಾಡಿ ಆ 3 ಕಾಯ್ದೆಗಳನ್ನು ಕೂಡ ಕರ್ನಾಟಕದಲ್ಲಿ ಇದುವರೆಗೆ ತನಕ ವಾಪಸ್ ತಗೊಂಡಿಲ್ಲ. ಬದಲಿಗೆ ತುಂಬ ನೇರವಾಗಿ ಹೇಳ್ತಿದ್ದಾರೆ, ಕೃಷಿ ಉತ್ಪನ್ನಗಳ ರಫ್ತು ವಹಿವಾಟು, ಉಗ್ರಾಣ ಅಭಿವೃದ್ಧಿ. 1778ರಲ್ಲಿ ಇಷ್ಟೇ ಮಾಡೋಕ್ಕಾಗೋದು. ನೀವು ಕಾಂಟ್ರಾಕ್ಟ್ ಫಾರ್ಮಿಂಗ್ ಮಾಡ್ತೀರಾ ಅಂತಂದರೆ ಹಸಿರುಟ್ಟು ಬಂದಂಥ ಬಂಡವಾಳಶಾಹಿ ರೈತರ ಅಸಹಾಯಕತೆಯನ್ನು ದುರುಪಯೋಗ ಮಾಡಿಕೊಂಡು, ಯಾಕಂದರೆ ಕಾಂಟ್ರಾಕ್ಟ್ ಫಾರ್ಮಿಂಗ್ನಲ್ಲಿ ಎಲ್ಲ ಕಾನೂನುಗಳು ಕೂಡ ಕಾಂಟ್ರಾಕ್ಟರ್ ಯಾರು ಬರ್ತಾನೆ ದೊಡ್ಡ ಬಂಡವಾಳಶಾಹಿ ಅವನ ಪರವಾಗಿರುತ್ತೆ, ಕಾರ್ಪೊರೇಟ್ ಉದ್ಯಮಿಗಳ ಪರವಾಗಿ. ಕಾನೂನು ಫೈಸಲಾಗೋದು ಕೂಡ ದೊಡ್ಡ ದೊಡ್ಡ ಹೈಕೋರ್ಟ್ಗಳಲ್ಲಿ. ಇದು ನಾವು ಮೋದಿ ಸರ್ಕಾರ ಆ 3 ನೀತಿಗಳು ತಂದಾಗ ಹೆಂಗೆ ಅದು ರೈತ ವಿರೋಧಿ ಅಂತ ಚರ್ಚೆ ಮಾಡಿದ್ದೀವಿ. ಕಾಂಗ್ರೆಸ್ ಸರ್ಕಾರಗಳು ಉಳಿದ ರಾಜ್ಯಗಳಲ್ಲೂ ಕೂಡ ಮೋದಿ ಸರ್ಕಾರದ ನೀತಿಗಳನ್ನೇ ಅನುಸರಿಸ್ತಿದ್ದಾರೆ, ಅದನ್ನು ನಾವು ಮರೆಯೋದು ಬೇಡ. ತೆಲಂಗಾಣದಲ್ಲೂ ಅಷ್ಟೇ. ಯಾಕಂದರೆ ಈ ಎಲ್ಲ ನೀತಿಗಳ ಜನಕವೇ ಕಾಂಗ್ರೆಸ್ಸು, ಹಂಗೆ ನೋಡೋದಾದರೆ. ಈಗ ಮತ್ತೆ ಇದೇ 1778ರಲ್ಲಿ ಶಾಶ್ವತ ಕೃಷಿ ವಲಯ ಮಾಡ್ತೀವಿ, ರಫ್ತು ಟ್ರೇಡಿಂಗ್ ಮಾಡ್ತೀವಿ, ಕೃಷಿ ಉದ್ಯಮಕ್ಕೆ ಉಚಿತವಾಗಿ ನಾವು ಕೊಡ್ತೀವಿ ಅಂತಂದರೆ ಅವರು ಮತ್ತೆ ಈ ಇಡೀ ವಲಯದಲ್ಲಿರೋ ಸಣ್ಣ ಮತ್ತು ಅತಿ ಸಣ್ಣ ರೈತರುಗಳನ್ನು ತಮ್ಮ ಗುಲಾಮರನ್ನಾಗಿ, ಕೂಲಿಗಳನ್ನಾಗಿ ಮಾಡ್ಕೋತಾರೆ. ಮೋದಿ ಸರ್ಕಾರದ 3 ನೀತಿಗಳನ್ನು ಸಿಹಿ ಮಾತುಗಳಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಜಾರಿಗೆ ತಂದಂಗಾಗುತ್ತೆ. ಕಣ್ಣೆದುರಿಗೆ ನಿಚ್ಚಳವಾಗಿ ರೈತರಿಗೆ ಈ ಥರ ಮಾಡ್ತಿರೋ ದ್ರೋಹ ಎದ್ದು ಕಾಣ್ತಿದೆ. 3 ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡ್ಬಂದಿರೋಂಥ ರೈತರು, ನಿಮ್ಮ ಮೇಲೆ ಭರವಸೆ ಇಟ್ಟು ನಿಮ್ಮನ್ನು ಆಯ್ಕೆ ಮಾಡಿದಂಥ ರೈತರು, ಅವರ ಬೆನ್ನಿಗೆ ಹೀಗೆ ಚೂರಿ ಹಾಕ್ಬೋದಾ? ಇದು ರೈತ ದ್ರೋಹ ಅಲ್ವಾ? ಕಾಂಗ್ರೆಸ್ಸಿನ ಕುರುಡಿಲ್ಲ ಅಂದರೆ, ಸಿದ್ದು ಕುರುಡಿಲ್ಲ ಅಂತಂದರೆ, ಸಿದ್ದು ಅವರು ಅಸಹಾಯಕರ, ಬೇರೆಯವರ ಕೈಗೊಂಬೆಯ? ಕಾಂಗ್ರೆಸ್ ಇರೋದೇ ಹಾಗೆ. ಒಂದಿಬ್ಬರು ಒಳ್ಳೆಯವರು ಇರ್ಬೋದು, ರಾಹುಲ್ ಗಾಂಧಿ ಸಿದ್ದರಾಮಯ್ಯನವರು ತುಂಬ ಒಳ್ಳೆಯವರು ಇರ್ಬೋದು,
ಆದರೆ ಕಾಂಗ್ರೆಸ್ ನಡಿಬೇಕು ಅಂತಂದರೆ ಈ ಥರ ಕೈಗಾರಿಕೆಗಳಿಗೆ ಜಮೀನು ಮಾರ್ಕೊಂಡು ಬರುವ ಏನು ಕಮಿಷನ್ ಹಣದಿಂದಲೇ ಎಲ್ಲ ಪಕ್ಷಗಳು ನಡೆಯೋದು. ಕಾರ್ಪೊರೇಟ್ ಹಣ ಬರ್ತಿದೆ ಲಕ್ಷಾಂತರ ಕೋಟಿ, ಸಾವಿರಾರು ಕೋಟಿ ಅನ್ನೋ ಕಾರಣಕ್ಕೆ BJP ಇವತ್ತು ಎಲ್ಲ ಪಕ್ಷದಲ್ಲೂ ಹೊರಳಿದೆ. ಅದಕ್ಕೆ ಪ್ರತಿಯಾಗಿ ಅದೇ ಬಗೆಯ ರಾಜಕಾರಣ ಮಾಡಬೇಕು ಅಂದರೆ ಎಲ್ಲೆಲ್ಲ ಅಧಿಕಾರದಲ್ಲಿ ಇರ್ತಾರೋ ಅವ್ರು ಇದನ್ನೇ ವಸೂಲಿ ಮಾಡಿಕೊಡ್ಬೇಕು. ಒಂದಿಬ್ಬರಿಗೆ ಸರಿಯಲ್ಲ ಅಂತ ಅನ್ನಿಸ್ಬೋದು. ಕಾಂಗ್ರೆಸ್ನ ವರ್ಗ ಹಿತಾಸಕ್ತಿಯನ್ನು ಮೀರಿ, ಕಾರ್ಪೊರೇಟ್ ಹಿತಾಸಕ್ತಿಯನ್ನು ಮೀರಿ ರೈತ ಹಿತಾಸಕ್ತಿ ಉಳ್ಕೊಳ್ಳೋದಕ್ಕೆ ಸಾಧ್ಯವ? ಕಾಂಗ್ರೆಸ್ಸಿನ ವರ್ಗ ಹಿತಾಸಕ್ತಿ, ಕಾರ್ಪೊರೇಟ್ ಪರವಾದಂಥ ಹಿತಾಸಕ್ತಿ ಹಾಗೂ BJPಯ ಕಾರ್ಪೊರೇಟ್ ಪರವಾದಂಥ ಹಿತಾಸಕ್ತಿ ಎರಡರಲ್ಲೂ ದೊಡ್ಡ ವ್ಯತ್ಯಾಸ ಇಲ್ಲ. ಹೋದ ಸಿದ್ದರಾಮಯ್ಯನವರ ಬಜೆಟಲ್ಲೇ 7,000 ಕೋಟಿ ರೂಪಾಯಿಯಷ್ಟು ಹಣವನ್ನು ಬಜೆಟ್ಟಿಂದ ಫಾಲ್ಕನ್ ಅನ್ನೋ ಒಂದು ಸಂಸ್ಥೆಗೆ ಸಬ್ಸಿಡಿ ಕೊಟ್ಟರು. ದುಡ್ಡಿಲ್ಲ ಅಂಥೇಳಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಸ್ ಅನ್ನುವ ಹೆಸರಿನಲ್ಲಿ 40,000 ಶಾಲೆಗಳನ್ನು ಮುಚ್ಚಿದ್ದಾರೆ. ಅದೇ 7,000 ಕೋಟಿಯನ್ನು ಪ್ರೈಮರಿ ಸ್ಕೂಲ್ ಡೆವಲಪ್ಮೆಂಟ್ಗೆ ಕೊಟ್ಟಿದ್ದರೆ ಈ ಶಾಲೆಗಳನ್ನ ಮುಚ್ಚೋ ಪರಿಸ್ಥಿತಿ ಬರ್ತಿರಲಿಲ್ಲ. ಈ ವಿಷಯಗಳು ನಮಗೆ ಸ್ಪಷ್ಟವಾಗಿರಬೇಕು. ಕಾಂಗ್ರೆಸ್ಗೆ ಅರ್ಥವಾಗ್ತಿಲ್ಲ. ಬ್ಯೂರೋಕ್ರಸಿ ಅವರನ್ನು ತಪ್ಪು ದಾರಿಗೆಳಿತಿದೆ. ಈ ಥರ ನಾವು ತಪ್ಪು ಅರ್ಥ ಮಾಡ್ಕೊಂಡಾಗ, ನಾವು ಭ್ರಾಂತಿನಲ್ಲಿದ್ದಾಗ ಸರ್ಕಾರದ ಜೊತೆ ಸಾಮರಸ್ಯ, ಸಮನ್ವಯ, ಅವ್ರ ಜೊತೆ ಸಮಾಲೋಚನೆ ಅನ್ನೋದು ಬರುತ್ತೆ. ಆದರೆ ಅದೆಲ್ಲದರ ಹಿಂದೆ ನೀವು ಏನೇ ಮಾಡಿ ಆ ವರ್ಗ ಹಿತಾಸಕ್ತಿ ಹೊಂದಿದೆ. ಕಾರ್ಪೊರೇಟ್ ಹಿತಾಸಕ್ತಿಗಳ ಪರವಾಗಿ ಅವ್ರು ದುಡಿದ್ರೆ ಕಾರ್ಪೊರೇಟ್ನವ್ರಿಗೆ ಇವ್ರು ಮತ್ತೆ ಅಧಿಕಾರಕ್ಕೆ ತರುವಂಥದ್ದು. ಜನರಿಗೆ ಮಣ್ಣೆರಚಿಬಿಟ್ರೆ ನಾವು ಜನರು ಹೆಂಗಿದ್ರು ಓಟ್ ಹಾಕ್ತಾರೆ. ಜನರಿಗೆ ಮಣ್ಣೆರಚುವುದಕ್ಕೆ ನಾವು ಅವರ ಬಗ್ಗೆ, ಅಲ್ಲಿರೋ ಒಳ್ಳೆಯ ವ್ಯಕ್ತಿಗಳ ಬಗ್ಗೆ ಇರುವಂತಹ ಸದಭಿಪ್ರಾಯಗಳು ಬಳಕೆ ಆಗಬಾರದು. ಕಣ್ಣು ಬಿಟ್ಟು ನೋಡಬೇಕು. ಜನರ ಬಗ್ಗೆ ಇರುವ ಬದ್ಧತೆಯಿಂದ ಕಣ್ಣು ಬಿಟ್ಟು ನೋಡಿದಾಗ ಈ 1778 ಎಕರೆ ಬಗ್ಗೆ ಏನು ಶಾಶ್ವತ ವಿಶೇಷ ಕೃಷಿ ವಲಯ ಅಂತ ಘೋಷಣೆ ಮಾಡಿದೆ, ಅದು ಕೂಡ ರೈತರಿಗೆ ಬೆನ್ನಿರಿದ ದ್ರೋಹವೇ. ಯಾಕಂದರೆ ಅದು ಶಾಶ್ವತ ವಿಶೇಷ ಕೃಷಿ ವಲಯವಲ್ಲ, ಅದು ವಿಶೇಷ ಕೃಷಿ ಬಂಡವಾಳಶಾಹಿ ವಲಯ. ಮತ್ತೊಂದು ಸ್ವರೂಪದಲ್ಲಿ ಕಾಂಟ್ರಾಕ್ಟ್ ಫಾರ್ಮಿಂಗ್, ಕಾರ್ಪೊರೇಟ್ ಫಾರ್ಮಿಂಗ್ ಹಾಗೂ ಖಾಸಗಿ ಉಗ್ರಾಣ ಇತ್ಯಾದಿಗಳನ್ನು ತಂದು ಕೃಷಿ ಬಂಡವಾಳಶಾಹಿಗಳಿಗೆ ಅಲ್ಲಿರೋ ಸಣ್ಣ ಪುಟ್ಟ ರೈತರನ್ನು ಗುಲಾಮಿಗಳನ್ನು ಮಾಡುವಂತಹ ನೀತಿಗಳ ಭಾಗ ಇದಲ್ಲ ಅನ್ನೋದಾದರೆ ಫಸ್ಟ್ ಆಫ್ ಆಲ್ ಈ ಘೋಷಣೆಯನ್ನು ವಾಪಸ್ ತೆಗೆದುಕೊಳ್ಳಿ. ಈ ಶಾಶ್ವತದ ಪ್ರಶ್ನೆ ಏನು? ಸರ್ಕಾರ ಅದನ್ನು ವಾಪಸ್ ತಗೋಬೇಕು ಶಾಶ್ವತ ಅಂತೇಳಿ. ನಾವು ಮಾಡಬೇಕು ಅಂತಿಲ್ಲ ಅದನ್ನು, ನಾವು ಅದನ್ನು ಶಾಶ್ವತವಾಗಿ ಉಳಿಸ್ಕೋತೀವಿ. ರೈತರಿಗೆ ಬಿಟ್ಟಿರೋದು ಅದು. ರೈತರ ಅಭಿವೃದ್ಧಿ ಯಾವುದರಲ್ಲಿದೆ ಅಂತ ಸರ್ಕಾರ ಕಾರ್ಪೊರೇಟ್ ತೀರ್ಮಾನ ಮಾಡಬಾರ್ದು, ರೈತರು ತೀರ್ಮಾನ ಮಾಡಬೇಕು. ರೈತರ ಜೊತೆ ಮಾತಾಡಿ ಸಮಾಲೋಚನೆ ಮಾಡಿ 80% ರೈತರು ಒಪ್ಪಿದ್ರೆ ಮಾಡಿ, ನೀವು ಕೃಷಿ ವಲಯವನ್ನು ಶಾಶ್ವತ ಕೃಷಿ ವಲಯ ಮಾಡಿ. ರೈತರಿಗೆ ಬಿಟ್ಟಿದ್ದದು. ರೈತರ ಪರವಾಗಿ ನೀವು ಹೆಂಗೆ ತೀರ್ಮಾನ ಮಾಡೋದಕ್ಕೆ ಸಾಧ್ಯ? ಹಾಗೆಯೇ ಈ 4-6 ರಾಜ್ಯಗಳಲ್ಲಿ ಶಾಶ್ವತ ವಿಶೇಷ ಕೃಷಿ ವಲಯ ಬಂದ್ಬಿಟ್ಟಿದೆ. ಫಸ್ಟ್ ಹೋಗಿ ನೋಡ್ಕೊಂಬನ್ನಿ. ನೋಡ್ಕೊಂಡು ಬಂದು ಆಮೇಲೆ ರೈತರ ಜೊತೆ ಮಾತಾಡಿ. ನೋಡ್ಕೊಳಕ್ಕೆ ಮುಂಚೆನೇ ಯಾಕೆ ತೀರ್ಮಾನ ಮಾಡ್ತೀರಿ? ಮತ್ತು ಅಲ್ಲೆಲ್ಲ ಸಣ್ಣ ಮತ್ತು ಅತಿ ಸಣ್ಣ ರೈತರ ಬದುಕೇನಾಗಿದೆ ಅನ್ನೋ ಅಧ್ಯಯನ ಮಾಡಿ. ನೀವು ಮಾಡಲಿಲ್ಲ ಅಂದರೆ ರೈತರು ಮಾಡ್ತಾರೆ. ಅದಾದ ನಂತರದಲ್ಲಿ ರೈತರ ಜೊತೆ ಸಮಾಲೋಚನೆ ಮಾಡಿ ಅವರ ಸಮ್ಮತಿಯೊಂದಿಗೆ ಯಾವುದೇ ಯೋಜನೆ ಹಾಗೂ ಅಲ್ಲಿರೋ 13 ಹಳ್ಳಿಯ ರೈತರ ಭವಿಷ್ಯ ಮಾತ್ರ ಅಲ್ಲ, ಇಡೀ ನಾಡಿನ, ಇಡೀ ದೇಶದ ರೈತರ ಭವಿಷ್ಯ ರೈತರು ತೀರ್ಮಾನ ಮಾಡಬೇಕು. ಕಾರ್ಪೊರೇಟ್ಗಳ ಏಜೆಂಟಾಗಿ ಸರ್ಕಾರ ತೀರ್ಮಾನ ಮಾಡಬಾರ್ದು. ಅದು ಮೋದಿ ಮಾಡಿದ್ರು ತಪ್ಪೆ, ಸಿದ್ದರಾಮಯ್ಯ ಮಾಡಿದ್ರು ತಪ್ಪೆ. ಈ ಸ್ಪಷ್ಟತೆ ನಮಗಿರಬೇಕು ಅಂತ ಹೇಳ್ತಾ ಇವತ್ತಿನ ಈ ಚರ್ಚೆ ಇಲ್ಲಿ ನಿಲ್ಲಿಸ್ತಿದ್ದೀನಿ. ನಮಸ್ಕಾರ.